ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಅಂದ್ರೆ ನೀವು ರೀಲ್ಸ್ ಗಿಂತ ಮುಂಚೆ ನೀವು ಬಂದಾಗ ಸಿನಿಮಾಗೆ ಬಂದು ವಾಪಸ್ ಹೋದೆ ಅಂತ ಹೇಳಿದ್ರಿ. ಬಟ್ ಅವಾಗ ನಿಮ್ಮನ್ನು ಹೆಂಗ್ ಸ್ವೀಕರಿಸ್ತಾ ಇದ್ರು? ಅಲ್ಲಿ ಏನಾದ್ರು ಬ್ಯಾಡ್ ಇನ್ಸಿಡೆಂಟ್ಗಳು? ಸರ್ ನಾನು ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಇದ್ದೆ. ಅದಾದ ತಕ್ಷಣನೇ ನನಗೆ ಗೊತ್ತಾಯ್ತು ಇದ್ರಲ್ಲಿ ನಿಜವಾಗ್ಲೂ ನನ್ನ ಲೈಫ್ ನಡೆಯಲ್ಲ, ನಾನು ಇನ್ನೂ ಬೇರೆ ಏನೋ ಇದೆ, ನನ್ನ ಟಾರ್ಗೆಟ್ ಬೇರೆ ಇದೆ ಅಂತ ನಾನು ಸಿನಿಮಾಗೆ ಹೋದೆ. ಬೆಂಗಳೂರಿಗೆ ಹೋಗಿ ಕೂತಿದ್ದೆ, ನಾನು ಸೀರಿಯಲ್ಸು ಸಿನಿಮಾ ಎಲ್ಲ ಟ್ರೈ ಮಾಡ್ತಿದ್ದೆ. ಅವಾಗ ನನ್ನ ವಿಷಯಗಳು ಬರ್ತಾ ಇತ್ತು. ನಮ್ಮ ಜೊತೆಗಿದ್ದವರೇ ತುಂಬ ಜನ ಮಾತಾಡ್ದವ್ರಿದ್ದಾರೆ, ಇವನ್ ಡ್ಯಾನ್ಸಲ್ಲಿ ಏನೋ ಕಿಸಿಯಕ್ಕಾಗಿಲ್ಲ, ಈಗ ಸಿನಿಮಾಗೆಲ್ಲ ಹೋಗಿದ್ದಾನೆ ಕಿಸಿಯಕ್ಕೆ ಅಂತ ಅವಾಗಲೂ ಮಾತಾಡಿದ್ರು. ಸಿನಿಮಾದಿಂದ ವಾಪಸ್ ಬಂದಾಗ ನಗಾಡ್ದವ್ರು ಇದ್ದಾರೆ, ಇವ್ನ ಕೈಯಲ್ಲಿ ಕಿಸಿಯಕ್ಕಾಗಿಲ್ಲ, ಬಂದ ಲಾಕ್ಡೌನ್ ಇವನಿಗೊಂದು ಪಾಠ ಕಲಿಸ್ತು ಅಂತ ಅದೆಲ್ಲ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇವಾಗ ಇದೊಂದು ಹಿಡ್ಕೊಂಡ ಟಿಕ್ ಟಾಕ್ ಅಂತ ವಿಡಿಯೋಸ್ ಮಾಡ್ತವನೆ, ಕಾಮಿಡಿಯಾಗಿ ಮಾಡ್ತವನೆ, ಅವನೇ ಅಜೀಬ್ ಮಾಡ್ಕೊಂತವನೆ, ವೇಸ್ಟ್ ಇವನು, ಏನು ಮಾಡಲ್ಲ, ಇವ್ರೆಲ್ಲ ಬೆಳೆಯೋದ್ ಕಷ್ಟ. ತುಂಬಾ ಕೇಳಿದೀನಿ ಸರ್. ಅವ್ರಗಳು ನಿಜವಾಗ್ಲೂ ಮಾತಾಡಿರೋದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಕೇಳಿದೀನಿ ಈ ತರ ಮಾತಾಡ್ತಿದಾರೆ ಕಣೋ, ಆ ತರ ಎಲ್ಲ ಹೇಳ್ತಾರಲ್ಲ. ಈಗ ನನ್ ಬಾಮೈದಾನೆ ಆಗಿರ್ಬೋದು. ಆಕ್ಚುಲಿ ನಾನು ಬಾಮೈದ ಅಂದಾಗ ನೆನಪಾಯ್ತು ಸರ್. ಇವಾಗ ಎಷ್ಟೋ ಜನರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಫ್ಯಾನ್ಸ್ ಗಳಾಗ್ತಾರೆ ಸರ್. ಖಂಡಿತ. ಎಷ್ಟೋ ಜನರಿಗೆ ಹೀರೋ ಆದ್ಮೇಲೆ ಫ್ಯಾನ್ಸ್ ಗಳಂತ ಇರ್ತಾರೆ. ನಾನು ಏನು ಕಿಸಿಯದೇ ಇರೋ ಟೈಮಲ್ಲೇ ನನಗೊಬ್ಬ ಫ್ಯಾನ್ ಅಂದ್ರೆ ನನ್ನ ಬಾಮೈದ. ನಾನು ಏನು ಮಾಡಿರ್ಲಿಲ್ಲ ಸರ್, ನನ್ನ ಹೆಸರು ಸಾಮ್ರಾಟ್ನ ಅವ್ನ ಕೈಯಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದ್ದಾನೆ. ಯಾರೇ ಕೇಳೋರು ನಾನು ಇರೋವರೆಗೂ ನಿಮ್ಮ ಮೊದಲನೇ ಅಭಿಮಾನಿ ಯಾರು ಅಂದ್ರೆ ನನ್ನ ಬಾಮೈದ ಪವನ್ ಅಂತ. ಅವನೇ ನನ್ನ ಮೊದಲನೇ ಅಭಿಮಾನಿ. ಅವನು ಹೆವಿ ಭಯಾನಕ ಇಷ್ಟಪಡ್ತಾನೆ. ನನ್ನ ಹೆಂಡತಿ ಹೇಳೋಳು, ನಿಮ್ ಲವರ್ ನಾನ ನನ್ನ ತಮ್ಮನ ಅಂತ ಹೇಳೋಳು. ಆ ಲೆವೆಲಿಗೆ ನಾವಂತ ಕ್ಲೋಸ್ ಆಗಿ ಬಟ್ ಅವ್ನು ಟ್ಯಾಟೂ ಹಾಕ್ಸ್ಕೊಂಡಿದ್ದು ನಂಗೆ ಗೊತ್ತಿಲ್ಲ ಸರ್. 6 ತಿಂಗಳಾದ್ಮೇಲೆ ನನಗೆ ಗೊತ್ತಾಗಿದ್ದು. ಏನಕ್ಕೆ ನಾನು ಬೆಂಗಳೂರಲ್ಲಿದ್ದೆ. ನಾನು ಸರ್ ನೀವು ನಾನು 3 years ತನಕ ನಾನು ಹಾಸನಿಗೆ ಕಾಲಿಟ್ಟಿರ್ಲಿಲ್ಲ ಸರ್. ನಾನು ಏನಾದ್ರು ಒಂದು ಅಚೀವ್ ಮಾಡ್ಲೇಬೇಕು ಅಂತ ಇಟ್ಟೆ. ನಾನು ಹಾಸನಿಗೆ ಕಾಲು ಇಟ್ಟಿದ್ದೆ ಲಾಕ್ಡೌನ್ ಆಗಿದ್ದಕ್ಕೆ ಬಂದಿದ್ದೆ ನಾನು ಹಾಸನಿಗೆ. ಇಲ್ಲಾಂದ್ರೆ ನಾನು ಹಾಸನಿಗೆ ಇನ್ನ ನಾನು ಏನು ಅಚೀವ್ ಮಾಡಿದೆ, ನಾನು ಊರಿಗೆ ಬರಲ್ಲ ಅಂತ ನಾನು ಶಪಥ ಮಾಡಿ ಹೋದವನು. ಲಾಕ್ಡೌನ್ ಆಗಿ ಓಡಿಸಿದ್ ನನ್ನ ರೂಮ್ ಖಾಲಿ ಮಾಡಿ. ಒಂದ್ ರೀತಿ ನಿಮ್ಗೆ ಲಾಕ್ಡೌನ್ ಅನ್ನೋದೇ ಒಂದು ಲೈಫಲ್ಲಿ ಪ್ಲಸ್ ಆಯ್ತು ಅನ್ಸುತ್ತೆ. ಸರ್ ಎಷ್ಟೋ ಜನರಿಗೆ ಲಾಕ್ಡೌನ್ ಮೈನಸ್ ಆಗಿದೆ, ಎಷ್ಟೋ ಜನರು ಲೈಫ್ ಹಾಳಾಗಿದೆ, ಲಾಸ್ ಆಗಿದೆ. ಬಟ್ ನನ್ನ ಲೈಫ್ ಟರ್ನ್ ಆಗಿದೆ ಲಾಕ್ಡೌನ್ ಅಲ್ಲಿ. ಸೊ ಆ ಟೈಮಲ್ಲಿ ತುಂಬಾ ಆಡ್ಕೊಂಡ್ರು, ರೀಲ್ಸಿಗೆ ಬಂದಾಗ ತುಂಬಾ ಜನ ಆಡ್ಕೊಂಡ್ರು, ನಗಾಡಿದ್ರು. ಬಟ್ ಒಂದು ಲೆವೆಲ್ ಬಂದ ತಕ್ಷಣ ನಾನು ಅನ್ಕೊಂಡಿದ್ದೆ ಕಣ ನೀನ್ ಹಿಂಗ ಹಾಕಿ ಅಂತ ಹೇಳಿದವ್ರು ಇದ್ದಾರೆ. ಅದು ಆಗೂ ಇದೆ. ಅಲ್ಲಿಂದ ರೀಲ್ಸ್ ನೋಡ್ಕೊಂಡು ನಮ್ಮ ಪ್ರಕಾಶ್ ಸರ್ ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ಶಬಾಷ್ ಬಡ್ಡಿ ಮಾಡಿದ್ರು. ಅವರು ಒಂದು ಟೈಮಲ್ಲಿ ನನ್ನ ನಂಬರ್ನ ತಗೊಂಡು ಕಾಲ್ ಮಾಡಿ ಮಾತಾಡಿದ್ರು. ನಾನು ಅವ್ರನ್ನ ನೋಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಮಾಡ್ತಿರ್ರಿ ಸಮ್ರಾಟ್, ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತೀರಾ, ನಿಮ್ಗೇನಾದ್ರು ಸಿನಿಮಾಗ್ ಬರಕ್ಕೆ ಏನಾದ್ರು ಅನ್ಕೊಂಡಿದೀರಾ, ಏನಾದ್ರು ಕಾಯ್ತಾ ಇದ್ದೀರಾ ನೀವು? ಸರ್ ನಾನು ಕಾಯ್ತಾ ಇಲ್ಲ ಸರ್, ನಾನು ಸಾಯ್ತಾ ಇದ್ದೀನಿ ಸರ್, ನಂಗೆ ಚಾನ್ಸ್ ಬೇಕು ಅಂತ ಹೇಳಿದ್ರು. ನಾನು ಹೇಳ್ತೀನಿ ನಿಮ್ಗೆ ಅಂತ ಒಂದು ರೋಲ್ ನಾನು ಏನಾದ್ರು ಮಾಡಿದ್ರೆ ಖಂಡಿತ. ಅವಾಗ ಅವ್ರು ಮ್ಯಾನೇಜರ್ ಆಗಿದ್ರು, ಸಿನಿಮಾದಲ್ಲಿ ಮ್ಯಾನೇಜರ್ ಆಗಿದ್ರು, ಪ್ರೊಡ್ಯೂಸರ್ ಅಲ್ಲ. 1 ವರ್ಷ ಅಥವಾ ಒಂದು 6 ತಿಂಗಳು 8 ತಿಂಗಳಾದ್ಮೇಲೆ ಕಾಲ್ ಮಾಡಿದ್ರು. ನಾನು ಪ್ರಕಾಶ್ ಮಾತಾಡ್ತಿದ್ದೀನಿ. ಸರ್ ಏನು ಸರ್ ಎಲ್ಲಿ ಸರ್ ಪತ್ತೆನೇ ಇಲ್ಲ, ಅವಾಗ ಚಾನ್ಸ್ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿದ್ರಿ. ಏನಿಲ್ಲ ಇವಾಗ ಒಂದು ಸಿನಿಮಾ ಮಾಡ್ತಿದ್ದೀನಿ ಶಬಾಷ್ ಬಡ್ಡಿ ಮಗನೇ ಅಂತ. ಒಂದು ರೋಲ್ ಇದೆ, ಸೆಕೆಂಡ್ ಹೀರೋ. ಬೇರೆಯವ್ರೊಬ್ರು ಇದ್ರು, ಅವ್ರು ಕ್ಯಾನ್ಸಲ್ ಆಗಿದ್ದಾರೆ, ನಿನಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು. ನಾನು ಹೇಳಿದ್ ಒಂದೇ ಮಾತು, ಸರ್ ನನ್ನ ಹತ್ರ ದುಡ್ಡಿಲ್ಲ ಅಂದೆ. ಐ ಥಿಂಕ್ ನಿಮಗೆ ಅರ್ಥ ಆಗಿರುತ್ತೆ, ಹೆವಿ ಆಗಿದೆ. ನನ್ನ ಹತ್ರ ದುಡ್ಡಿಲ್ಲ ಸರ್ ಅಂತಂದೆ. ದುಡ್ಡು ನಾನು ಕೊಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಬಾ ನಾಳೆ ಬೆಂಗಳೂರಿಗೆ ಅಂದ್ರು. ಇಮಿಡಿಯೇಟ್ ಬೆಂಗಳೂರಿಗೆ ಹೋದೆ. ನಮ್ಮ ಡೈರೆಕ್ಟರ್ ಸರ್ ಸ್ಟೋರಿ ಹೇಳಿದ್ರು, ಇಷ್ಟ ಆಯ್ತು, ನೀವು ಸೆಕೆಂಡ್ ಹೀರೋ ಅಂದ್ರು, ಓಕೆ ಅನ್ನಿಸ್ತು. ಸಪ್ರೇಟ್ ಒಬ್ರು ಹೀರೋಯಿನ್ ಇದ್ದಾಳೆ ಅಂದ್ರು, ಖುಷಿ ಆದೆ. ಸಪ್ರೇಟ್ ಒಂದು ಸಾಂಗ್ ಇದೆ ಅಂದ್ರೆ ಇನ್ನೂ ಖುಷಿ ಆದೆ. ಓ ಮಸ್ತಾಗಿದೆ. ಹೇಳ್ತಿಲ್ಲ ಸರ್, ಹೇಳಿದ್ರು ನಿಮ್ ಸೆಕೆಂಡ್ ಹೀರೋ ಅಂತ ಹೇಳಿದ್ರು. ಸೊ ಅವಾಗ ಸ್ವಲ್ಪ ಶಾಕ್ ಆಗಿರುತ್ತೆ. ಸ್ವಲ್ಪ ಇಷ್ಟು ಬಂದೆ ಸರ್ ಸರ್. ಇಲ್ಲ ನಾನು ಅವರು ನೀವೊಬ್ರು ಸೆಕೆಂಡ್ ಹೀರೋ, ಹೀರೋಯಿನ್ ಇದಾರೆ, ಸಾಂಗ್ ಇದೆ ಅನ್ನೋವರೆಗೂ ಖುಷಿ ಆಗ್ತಿತ್ತು. ಒಳಗೆ ಬಿಟ್ರು, ಹೊರಗಡೆ ಭಯ ಆಗ್ತಿತ್ತು. ಎಲ್ಲಿ ಕರ್ಸಿ ದುಡ್ಡು ಕೇಳ್ತಾರಂತ. ಸರ್ ಇದು ಹೇಳಬಾರ್ದು, ತುಂಬಾ ಆಗಿದೆ ಸರ್. ಅಂದ್ರೆ ಎಲ್ಲರೂ ಅಲ್ಲ ಸರ್, ಎಲ್ಲರೂ ಇಂಡಸ್ಟ್ರಿಲ್ ಆತರ ಇಲ್ಲ. ಅದು ನನಗೆ ಸಿಗೋರೆ ಅಂತವ್ರು ಆಗಿದ್ರು ಏನೋ ಗೊತ್ತಿಲ್ಲ. ನಾನು ಇದುವರೆಗೂ ಎಷ್ಟೋ ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಸರ್, ಲೆಕ್ಕ ಇಲ್ಲ ಸರ್. ನನಗೆ ಲೆಕ್ಕನೇ ಇಲ್ಲದಿರೋ ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಎಷ್ಟು 80-85% ಆಡಿಷನ್ಸ್ ನಾನು ಸೆಲೆಕ್ಟ್ ಆಗಿ ಅವ್ರ ಆಫೀಸಿಗೆ ಕರೆದು ಸ್ಟೋರಿಗಳೆಲ್ಲ ಹೇಳಿ ಕೊನೆಗೆ ಮುಂದೆ ಅನ್ನೋರು. ಏನ್ ಸರ್ ಮುಂದೆ ಅಂದಾಗ
ಒಂದು 2-3 ತರ, ಒಂದು ಹಾಫ್ ಪ್ರೊಡ್ಯೂಸರ್ ಆಗಿ, ಪ್ರೊಡ್ಯೂಸರ್ ಇದ್ರೆ ಕರ್ಕ ಬನ್ನಿ, ನೀವೆಷ್ಟು ದುಡ್ಡು ಹಾಕ್ತೀರಾ, ಒಂದು 10 ಲಕ್ಷ ಹಾಕಿ, ಆ ತರ ಎಲ್ಲ. ನಾನು ಪ್ರತಿಯೊಬ್ಬರಿಗೂ ನಂದು ಒಂದೇ ಮಾತು ಸರ್ ಇದ್ದಿದ್ದು, ದುಡ್ಡು ಕೊಟ್ಟು ನಾನು ಹೀರೋ ಆಗಲ್ಲ, ಬೇಕಾದ್ರೆ ಫ್ರೀ ಆಗಿ ಮಾಡ್ಬಿಡ್ತೀನಿ ಅಷ್ಟೇ. ನಮ್ಮ ಪ್ರೊಡ್ಯೂಸರ್ ನಾನು ದುಡ್ಡೇ ಕೇಳಿಲ್ಲ ಸರ್. ನಾನು ಅವ್ರೇ 2,000 ರೂಪಾಯಿ ಜಾಬಿಂದ ತೆಗೆದು ಕೊಟ್ರು, ನಾನು ಬೇಡ ಸರ್ ಪ್ಲೀಸ್ ಸರ್ ಬೇಡ, ನೀವು ಅವಕಾಶ ಕೊಟ್ಟಿದೆ ಹೆಚ್ಚು, ನನಗೆ ಬೇಡ ಅಂತ ಹೇಳಿದ್ರು. ಅವ್ರು 2,000 ರೂಪಾಯಿ ಕೊಟ್ಟು ಸಿನಿಮಾ ಮುಗಿಯೋದಷ್ಟರಲ್ಲಿ ಒಂದು ದೊಡ್ಡ ಮೊತ್ತ ಅಮೌಂಟ್ ಕೊಟ್ಟು, ಅವರು ಒಂದೇ ಮಾತು ಹೇಳಿದ್ರು, ನಾನು ಟ್ಯಾಲೆಂಟಿಗೆ ಬೆಲೆ ಕೊಡ್ತೀನಿ ಇವತ್ತು, ದುಡ್ಡಿಗಲ್ಲ. ನೀವು ಏನ್ ಕೆಲಸ ಮಾಡಿದಿರ ಅದಕ್ಕಷ್ಟೇ ನಾನು ದುಡ್ಡು ಕೊಟ್ಟಿರೋದು ಅಂತ. ನನ್ನ ಕೆರಿಯರ್ ಅಲ್ಲಿ ನನಗೆ ಸಿಕ್ಕ ಒಳ್ಳೆ ಪ್ರೊಡ್ಯೂಸರ್ ನಮ್ಮ ಪ್ರಕಾಶ್ ಸರ್. ಸರ್ ಆಕ್ಟಿಂಗ್ ಅಲ್ಲಿ ಈಗ ನೀವು ತುಂಬಾ ಕಾಮಿಡಿಯಲ್ಲಿ ಕಿಂಗ್ ಅಂದ್ರೆ, ಯಾಕಂದ್ರೆ ನೀವು ಎಲ್ಲರೂ ನಿಜ ಇಷ್ಟ ಇಲ್ಲ ಸರ್. ನನಗೆ ಕಾಮಿಡಿನೇ ಇಷ್ಟ ಅಲ್ಲ ಆಕ್ಚುಲಿ. ಇವಾಗ ನೀವು ಬಂದಾಗಿಂದ ನೋಡಿದ್ದೀರ, ನಾನು ಎಲ್ಲ ಕಾಮಿಡಿ ಮಾಡ ಸೀರಿಯಸ್ ಆಗೇ ಇರೋದು. ನಾನು ಹೊರಗಡೆ ಹೋದ್ರೆ ಸಾಕು ಎಲ್ಲರೂ ಕಾಮಿಡಿ ತರನೇ ನೋಡ್ದೆ. ನಂಗೆ ಒಂದ್ಸಲ ಜಗ್ಗೇಶ್ ಸರ್ದು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ ನೆನಪು. ಅವ್ರು ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಅವ್ರು ಸೀರಿಯಸ್ ಮನುಷ್ಯ, ಅವರು ಸೀರಿಯಸ್ ಅವರು. ಆದ್ರೆ ಅವರು ಸಿನಿಮಾದಲ್ಲಿ ಕಾಮಿಡಿ ನೆಕ್ಸ್ಟ್ ಲೆವೆಲ್. ಬಟ್ ಜನರುಗಳು ಅವ್ರನ್ನ ಹೊರಗಡೆ ನೋಡಿದಾಗ ಕಾಮಿಡಿ ತರನೇ ನೋಡ್ಬಿಡ್ತಾರೆ. CM to CM ನನ್ನ ಲೈಫಲ್ಲೂ ಅದೇ ತರನೇ. ಎಷ್ಟೋ ಜನ ಹೆವಿಯಾಗಿ ನಗಾಡ್ಕ ಮಾತಾಡ್ತಾರೆ, ಬಟ್ ನಾನು ಸೀರಿಯಸ್ ಆಗಿ ಒಂದ್ 2 ನಿಮಿಷ ಮಾತಾಡ್ತಕ್ಷಣ ಅವರು ಸೀರಿಯಸ್ ಆಗ್ಬಿಡ್ತಾರೆ. ನಾನು ಕಂಪ್ಲೀಟ್ ಸೀರಿಯಸ್ ಮನುಷ್ಯನೇ. ನನ್ನ ವೈಫ್ ಹೇಳ್ತಾರೆ ಹೊರಗಡೆ ಹೋದಾಗ ಸ್ವಲ್ಪ ನಗಾಡ್ಕೊಂಡಿರು ಅಂತೇಳಿ. ಬಟ್ ಅಂದ್ರೆ ನಾನು ಚೆನ್ನಾಗೇ ಮಾತಾಡ್ತೀನಿ, ಪ್ರತಿಯೊಬ್ರು ಚೆನ್ನಾಗಿ ಮಾತಾಡ್ತೀನಿ. ಯಾರೇ ಬಂದು ಮಾತಾಡ್ಸರು ಅವ್ರಿಗಿಂತ ಡಬಲ್ ಚೆನ್ನಾಗೇ ಮಾತಾಡ್ತೀನಿ. ಬಟ್ ಆಕ್ಷನ್ ಅಂದಾಗ ಅಷ್ಟೇ ನನ್ ಕಾಮಿಡಿ ಮಾಡೋದು. ಅದು ಬಿಟ್ರೆ ಕಟ್ ಅಂದ್ರೆ ನಾನು ಸ್ವಲ್ಪ ಸೀರಿಯಸ್. ನಿಮ್ಮ ಲೈಫಲ್ಲಿ ತುಂಬಾ ನನಗೆ ಇಂಥದ್ದೊಂದು ವಿಷಯ ನಡೆದ್ಬಿಟ್ಟು ನನಗೆ ತುಂಬಾ ಆಘಾತ ಆಯ್ತು, ಅಥವಾ ಇದೆಯಾ ಹ್ಯಾಪಿ ಮೂಮೆಂಟ್, ಅಟ್ಲೀಸ್ಟ್ ಹ್ಯಾಪಿ ಮೂಮೆಂಟ್ ಅಥವಾ ಉಲ್ಟಾ ಆಪೋಸಿಟ್ ಇರೋದು? ಸರ್ ಹ್ಯಾಪಿ ಮೂಮೆಂಟ್ ನಮ್ಮ ಮನೆಯವರೆಲ್ಲ ಒಪ್ಕೊಂಡು ಮದುವೆ ಆಗಿದ್ದೆಲ್ಲ ಮರೆಯಕ್ಕಾಗಲ್ಲ ನಾನು. ಬಟ್ ಸ್ಯಾಡ್ ಅಂದ್ರೆ ಸರ್, ಆಡಿಷನ್ ಟೈಮಿಂಗ್ಸ್ ಅಲ್ಲಿ ತುಂಬಾ ಆಡಿಷನ್ಸ್ಗಳು ಅಟೆಂಡ್ ಮಾಡಿದೆ. ನನ್ನ ಆಡಿಷನ್ ಅಂತಂದ್ರೆ ನನ್ನ ತಲೆಗೆ ಇಲ್ಲಿಗೆ ಬರೋದು ಒಂದೇ ಆಡಿಷನ್. ಸಿನಿಮಾ ಹೆಸರು ಬಂದು ನಮ್ಮ ಅಪ್ಪು ಸರ್ ಅವರ ಪ್ರೊಡಕ್ಷನ್ ಮೊದಲನೇ ಸಿನಿಮಾ ಕವಲು ದಾರಿ ಸಿನಿಮಾಗೆ ಒಂದು ಆಡಿಷನ್ ಮಾಡಿದ್ರು. ಒಂದು ಕಾಲೇಜಲ್ಲಿ, ನಂಗೆ ಅದು ಏರಿಯಾನೇ ಮರ್ತೋಗಿದೆ, ಒಂದು ಕಾಲೇಜಲ್ಲಿ ಆಡಿಷನ್ ಮಾಡಿದ್ರು. ಅದರದ್ದು ಡೈರೆಕ್ಟರ್ ಬಂದು ನಮ್ಮ ಇವರು ಸರ್, ನನಗೆ ಹೆಸರು ನೆನಪು ಬರ್ತಾರೆ, ನಮ್ಮ ಕವಲು ದಾರಿ ಡೈರೆಕ್ಟ್ರು ಹೇಮಂತ್ ಕುಮಾರ್ ಸರ್, ಹೇಮಂತ್ ರಾವ್ ಅವರು ಡೈರೆಕ್ಟ್ರು. ಆಡಿಷನ್ಗೆ ಹೋಗಿದ್ದೆ ಸರ್. ಬೆಳಗ್ಗೆ ನಾನು PGಲಿದ್ದೆ ಸರ್. ಅವಾಗ ನನ್ನ ಹತ್ರ R15 ಬೈಕ್ ಇತ್ತು. ಬೈಕ್ನ ತಗೊಂಡೋಗಿ ಒಂದು ಮೆಟ್ರೋ ಸ್ಟೇಷನ್ ಹತ್ರ ನಿಲ್ಲಿಸಿ, ಅಲ್ಲಿಂದ ನಾನು ಮೆಟ್ರೋದಲ್ಲಿ ಹೋಗಿ ಆ ಏರಿಯಾಗೆ ಹೋದೆ. ಬೆಳಗ್ಗೆ ಬೇಗ ಹೋದ್ರೆ ಆಡಿಷನ್ ಮುಗಿಸ್ಬೋದು ಅಂತ ಅನ್ಕೊಂಡೆ. ನನ್ನ ಹತ್ರ ಜಾಬಲ್ಲಿ ದುಡ್ಡು ಇದ್ದಿದ್ದೆ ಒಂದು ಎಷ್ಟಿತ್ತು ಅಂದರೆ ಸರ್, ನನ್ನ ಹತ್ರ ಒಂದು 200 ರೂಪಾಯಿನೋ ಇತ್ತು. ಅಲ್ಲಿಂದ ನಾನು ಆಡಿಷನ್ ಜಾಗಕ್ಕೆ ಹೋದೆ. ಇನ್ನ ತಿಂಡಿ ತಿಂದಿರಲಿಲ್ಲ. ಆ ಜಾಗದಲ್ಲಿ ನಿಂತ್ಕೊಂಡೆ. ತುಂಬಾ ಕ್ಯೂ ಆಗಿತ್ತು, ಯಾಕಂದ್ರೆ ಅಪ್ಪು ಸರ್ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್, ಒಳ್ಳೆ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಒಳ್ಳೆ ಹೆಸರು ಮಾಡಿದ ಮೂವಿ. ಸೊ ಅವರು ಡೈರೆಕ್ಷನ್ ಅಂದ ತಕ್ಷಣ ತುಂಬ ಹೋಗಿದ್ರು. ಆಲ್ರೆಡಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಆಗ್ತಿತ್ತು. ತಿಂಡಿ ತಿನ್ನೋಣ ಅಂತ ಹೋಗಿ ತಿಂಡಿ ತಿಂದೆ. 100 ರೂಪಾಯಿಗೆ ದೋಸೆ ಏನೋ ತಿಂದೆ. ಹೋಗಿ ಬರೋದಷ್ಟಲ್ಲಿ ಇನ್ನೂ ದೊಡ್ಡ ಲೈನ್ ಆಗಿತ್ತು. ಇನ್ನು ನಾನು ಏನಾದ್ರು ಆ ಲೈನಿಂದ ಆಚೆ ಹೋದ್ರೆ ಪಕ್ಕ ಕಷ್ಟ ಆಗುತ್ತೆ ಅಂತ ಬೆಳಗ್ಗೆ ಒಂದು 10 ಗಂಟೆಗೆ ಲೈನಲ್ಲಿ ನಿಂತು. ನನ್ನ ಆಡಿಷನ್ ಆಗಿದ್ದು 7:30 ನೈಟ್, ರಾತ್ರಿ 7:30. ನನ್ನ ಆಡಿಷನ್ ತಗೊಂಡಿದ್ದೆ ಹೇಮಂತ್ ರಾವ್ ಸರ್. ಒಂದು ಯಾವುದೋ ಒಂದು ಸೀನ್ ಕೊಟ್ಟರು, ಅದು ನಾನು ಹೇಳಿದೆ. ಹೇಮಂತ್ ರಾವ್ ಸರ್ ನನಗೆ ಈಗಲೂ ನೆನಪಿರೋದು, ಸಾರಿ ಕಾಯಿಸಿದ್ದಕ್ಕೆ ಅಂತ ಹೇಳಿದ್ದಾರೆ. ನಾನು ಯಾರೋ ಗೊತ್ತಿಲ್ಲ, ಬಟ್ ಒಬ್ರು ಡೈರೆಕ್ಟರ್ ಆ ಥರ ಹೇಳೋದಂದ್ರೆ, ಯಾಕಂದ್ರೆ ಅಷ್ಟು ಜನ ನಿಂತಿದ್ದಾರೆ, ಅವರು ಏನು ಮಾಡೋಕ್ಕಲ್ಲ. 4ರಿಂದ 5 ಕ್ಲಾಸ್ ರೂಮ್ಸ್ಗಳಲ್ಲಿ ಆಡಿಷನ್ಸ್ಗಳಾಗ್ತಿತ್ತು. ಹೊಟ್ಟೆ ಹಸ್ದು ನನಗೆ. ನನ್ನ ಹೆವಿ ಫುಡ್ಡಿ ಸರ್, ನನಗೆ ತಿನ್ಬೇಕು, ನಂಗೆ ಹೊಟ್ಟೆ ಹಸ್ದಾಗ ನಾನು ತಿನ್ಬೇಕು. ಆಡಿಷನ್ ಅಟೆಂಡ್ ಮಾಡಿ ಮುಗೀತು, ಸುಸ್ತಾಗಿ ಹೋಗಿದ್ದೆ. ಆಡಿಷನಲ್ಲಿ ಸೆಲೆಕ್ಟ್ ಆಗಿಲ್ಲ, ಗೊತ್ತಾಯ್ತು ನನಗೆ. ಆಡಿಷನ್ ಕೊಟ್ಟಾಗಲೇ ಗೊತ್ತಾಯ್ತು ನಾನು ಸೆಲೆಕ್ಟ್ ಆಗಲ್ಲ ಅಂತ. ಅಲ್ಲಿಂದ ಆಚೆ ಬಂದೆ. ಅಲ್ಲಿಂದ ಮೆಟ್ರೋದಲ್ಲಿ ಬಂದೆ. ಮೆಟ್ರೋದಲ್ಲಿ ಇಳಿದು ಗಾಡಿ ಹತ್ರ ಬರೋದಷ್ಟೊತ್ತಿಗೆ ನಾನು ತಲೆ ಸುತ್ತು ಬಿದ್ದೆ ಸರ್. ಮೆಟ್ರೋ ಎದುರುಗಡೆ ಕೆಳಗೆ ಬಿದ್ದೆ ನಾನು. ಹೊಟ್ಟೆ ಹಸ್ತೋಗಿತ್ತು. ನಾನು ಗಾಡಿ ಹತ್ರ ಹೋಗಿ ಅಲ್ಲೇನ ತಿನ್ನೋಣ ಅಂತ ಇತ್ತು. 7:30 ನಾನು ಆಚೆ ಬರೋದಷ್ಟರಲ್ಲಿ 8 ಗಂಟೆ ಆಗಿತ್ತು. ತಲೆ ಸುತ್ತು ಬಿದ್ದೆ. ಅಲ್ಲೇ ಒಂದು ಗಾಡಿ ತಳ್ಕೊಂಡು ಇಡ್ಲಿ ವಡೆ ಎಲ್ಲ ಇದು ಮಾಡ್ತಾರಲ್ಲ, ಗಾಡಿಯವರು ನನ್ನನ್ನು ಎಬ್ಸಿದ್ರು, ಕರ್ಕೊಬಂದು ಕೂರಿಸಿ ನೀರು ಕುಡಿಸಿದ್ರು. ನೀರು ಕುಡಿದ ತಕ್ಷಣ ಸ್ವಲ್ಪ ಓಕೆ ಆದೆ. ಅದೇ ಅಂಗಡಿಯವ್ರ ಹತ್ರ ಹೋಗಿ, ಸರ್ ಪಲಾವ್ ಏನಾದ್ರು ಇದ್ರೆ ಕೊಡಿ ಅಂದೆ.
ಆಕ್ಚುಲಿ ಅವ್ರು ನೀರ್ ಕುಡ್ಸಿದ್ರು, ಬಟ್ ಪಲಾವ್ ಕೇಳಿದ ತಕ್ಷಣ ಹಂಗೆಲ್ಲ ಕೊಡಕ್ಕಾಗಲ್ಲಪ್ಪ ನಡಿಯಪ್ಪ ಅಂದ್ರು. ಅವ್ರು ನನ್ನ ಬೇರೆ ಏನೋ ಅನ್ಕೊಬಿಟ್ರೆ ಅನ್ಸತ್ತೆ ಅವರು. ನಡಿ ನಡಿ ಅಂತ ಅಂದ್ರು. ನಾನ್ ಸರ್ ದುಡ್ಡಿದೆ ಸರ್ ಕೊಡಿ ಸರ್, ನಂದು ಊಟ ಮಾಡಿರ್ಲಿಲ್ಲ ಹಾಗೆ ತಲೆ ಸುತ್ತಿದ್ದೆ. ಹೌದನಪ್ಪ ಅಂತ ದುಡ್ಡು ಇಸ್ಕೊಂಡು ಪಲಾವ್ ಕೊಟ್ರು, ತಿಂದೆ. ಅದೇ ಹೇಳ್ತಿಲ್ಲ ಸರ್, ಅವರು ಹೇಳಿದ ಒಂದು ಮಾತು ನಂಗೆ ತುಂಬಾ ಎಫೆಕ್ಟ್ ಆಯ್ತು. ದುಡ್ಡಿಲ್ಲ ನಡಿ ಅಂತ ಅವಮಾನ ಮಾಡಿ ತುಂಬಾ ಎಫೆಕ್ಟ್ ಆಯ್ತು ಆಡಿಷನ್ಸ್ ಇಂದ ಬಂದಾಗ. ಅದಾದ್ಮೇಲೆ ದುಡ್ಡೆಲ್ಲ ಖಾಲಿ ಆಯ್ತು. ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಪೆಟ್ರೋಲ್ ಇಲ್ಲ. ಅದ್ರಲ್ಲಿ 2.5 ಕಿಲೋಮೀಟರ್ ಗಾಡಿ ತಳ್ಕೊಂಡು ಹೋಗಿದ್ದೀನಿ. ಇದು ಆಡಿಷನ್ ಅಂತ ನನ್ಗೆ ನೆನಪಾಗದೇ ಇದು ಸರ್. ಸರ್ ಈಗ ಇಷ್ಟೆಲ್ಲ ಕೆಟ್ಟ ಕ್ಷಣಗಳನ್ನ ನೋಡಿ ಈ ಸಿನಿಮಾನೇ ಬೇಡಪ್ಪ ಕೆಲ್ಸಕ್ಕೆ ಹೋಗ್ಬಿಡೋಣ. ಅದಾದ್ಮೇಲೆ ಸೀರಿಯಲ್ ಸಿಕ್ತು, ಲಾಕ್ ಡೌನ್ ಆಯ್ತು, ಬಂದೆ. ಸೊ ಅವಾಗ ಅನ್ನಿಸ್ತಾ ಇದ್ರು ಇಷ್ಟೆಲ್ಲ ಕಷ್ಟಪಟ್ಟೆ ಸರ್ ಬೇಡವೇ ಬೇಡ, ನಂಗೆ ಸಿನಿಮಾನು ಬೇಡ, ಸೀರಿಯಲ್ ಬೇಡ. ಡ್ಯಾನ್ಸ್ ಕ್ಲಾಸ್ ಒಂದಿತ್ತು, ನನ್ನ ಬಾಮೆಯಿಂದ ನೋಡ್ಕೊಂತ ಇದ್ದ, ಅದನ್ನೇ ನಾನು ಕಂಟಿನ್ಯೂ ಮಾಡೋಣ ಅಂತಾನೆ ಹೋದವನು. ಬಟ್ ಈ ಲಾಕ್ ಡೌನ್ ಆದ್ಮೇಲೆ ಡ್ಯಾನ್ಸ್ ಕ್ಲಾಸ್ ಎಲ್ಲಿ ನಡೆಯುತ್ತೆ, ಅದು ಇಲ್ಲ. ಫೈನಾನ್ಷಿಯಲಿ ಸರ್ ಹೆಂಗಾಯ್ತು ಅಂದ್ರೆ ನರ್ಕ ಆಗೋಯ್ತು. ಡ್ಯಾನ್ಸ್ ಕ್ಲಾಸ್ ಬಾಡಿಗೆ ಕಟ್ಬೇಕು, 15,000 ರೂಪಾಯಿ ಬಾಡಿಗೆ ಇತ್ತು. ಇನ್ಕಮ್ ಇಲ್ಲ, ದುಡ್ಡಿಲ್ಲ, ಸೀರಿಯಲ್ ಇಲ್ಲ, ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಲ್ಲಿ ರೂಮ್ ಇದು ಬಾಡಿಗೆ ಕಟ್ಟಬೇಕು. 3,500 ಇತ್ತು. ಅದುವೇ ಖಾಲಿ ಮಾಡ್ಕೊ ಬಂದೆ. ಹಾಸನಿಗೆ ಬಂದು ಕೂತ್ಕೊಂಡೆ, ಮನೇಲೇ ಬಿದ್ದಿದ್ದೀನಿ. ಅವಾಗ ನನ್ನ ವೈಫು ಈಗ್ಲಾದ್ರೂ ನನ್ನ ಮಾತು ಕೇಳು, ರೀಲ್ಸ್ ಮಾಡು. ಅವಾಗ ಒಂದು ಫ್ಲಾಶ್ ಅನ್ನಿಸ್ತು, ನೋಡೋಣ ಏನಾದ್ರೂ ಇದೊಂದು ಮಾಡೋಣ ಅಂತ ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಟಿಕ್ ಟಾಕ್ ಅದೇ ಹೇಳ್ತಿಲ್ವ ಸರ್, ನನ್ನ ಹಣೆ ಬರಕ್ಕೆ ಸೀರಿಯಲ್ ಹೋಯ್ತು, ಡ್ಯಾನ್ಸ್ ಕ್ಲಾಸ್ ಹೋಯ್ತು, ಲಾಕ್ಡೌನ್ ಆಯ್ತು. ಟಿಕ್ ಟಾಕ್ ಸ್ಟಾರ್ಟ್ ಮಾಡಿದೆ. 1.5 ತಿಂಗಳಲ್ಲಿ 2.5 ಲಕ್ಷ ಫಾಲೋವರ್ಸ್ ಆಯ್ತು. ಟಿಕ್ ಟಾಕ್ ಕಂಪ್ನಿಯಿಂದ ನನಗೆ ಕಾಲ್ ಬಂದಿತ್ತು, ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ, ನಿಮಗೆ ಇನ್ಕಮ್ ಬೇಸಿಸ್ ನಾವು ಮಾಡ್ಕೊಡ್ತೀವಿ ಅಂತ ಬೆಂಗಳೂರು ಬ್ರಾಂಚ್ ಇಂದ ನನಗೆ ಕಾಲ್ ಬಂದಿತ್ತು. ಅವ್ರು ಕಾಲ್ ಮಾಡಿದ 2 ದಿನಕ್ಕೆ ಟಿಕ್ ಟಾಕ್ ಬ್ಯಾನ್. ಮತ್ತೆ 0 ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವು ನಾನು. ಇದು ನನ್ನ ಪರಿಸ್ಥಿತಿ ಆಗಿತ್ತು ಸರ್. ಅನೇಕ ಸೋಲುಗಳ ನಡುವೆ ಇವತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ ನಾನು ಗೆದ್ದಿದ್ದೀನಿ ಅಂತ ನಾನು ಸತ್ಯವಾಗ್ಲೂ ನಾನು ಹೇಳಲ್ಲ. ಇಲ್ಲ ಸರ್, ಇಲ್ಲ, ಇನ್ನ ಇದೆ ಸರ್, ಇನ್ನ ಇದೆ. ನಾನಿನ್ನ ಗೆದ್ದಿಲ್ಲ. ಬಟ್ ಜನರುಗಳು ತುಂಬಾ ಪ್ರೀತಿ ತೋರಿಸ್ತಾ ಇದಾರೆ, ಬಟ್ ನಾನಿನ್ನ ಗೆದ್ದಿಲ್ಲ. ಸರ್ ನಿಮ್ಮ ಗೆಲುವು ಅಂದ್ರೆ ಯಾವಾಗ, ಅಂದ್ರೆ ನಿಮ್ಮ ಇಂಟೆನ್ಷನ್ ಯಾವಾಗ ಗೆಲುವು ಸಿಕ್ತು ಅಂತ ಅನ್ಸುತ್ತೆ ನಿಮಗೆ? ನನ್ ಮನ್ಸಿಗೆ ಖುಷಿ ಆಗ್ಬೇಕು ಸರ್, ಒಬ್ಬ ಹೀರೋ ಆಗ್ಬೇಕು. ನಿಮ್ ಕಟ್ಔಟ್ ಇದ್ರಲ್ಲಿ ಕಟ್ಔಟ್ ಹಾಕೋದ್ ಮ್ಯಾಟರ್ ಅಲ್ಲ ಸರ್. ಇವಾಗ ದುಡ್ಡು ಕೊಟ್ಟರೆ ಹಾಕಬಹುದು. ಯಾವುದೇ ಒಬ್ಬ ಹೀರೋ ಅಂದ್ರೆ ಹೀರೋದು ಫಸ್ಟ್ ಡೇ ಫಸ್ಟ್ ಶೋ ಕಟ್ಔಟ್ ಬಿದ್ದೇ ಬೀಳುತ್ತೆ ಸರ್. ನಂದು ಅದೇ ಹೇಳ್ತಿಲ್ವ ಸರ್, ಜನರುಗಳು ನೆನ್ಪಿಡ್ಕೋಬೇಕು ನನ್ನ ಅಷ್ಟೇ ಸರ್. ಈಗ ನೀವು ರೀಲ್ಸ್ ಮಾಡುವಾಗ ನೀವು ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಕೊಡ್ತೀರಾ? ಅಂದ್ರೆ ಈಗ ನೀವು ಮಾತಾಡ್ತಿರೋದು ನಾರ್ಮಲ್ ವಾಯ್ಸ್ ಇದೆ. ಹೌದು. ಏನು ಇಂಟೆನ್ಷನಲಿ ಕೊಡೋದಾ ಅಥವಾ ಸರ್? ಇವಾಗ ಫಸ್ಟ್ ನಾರ್ಮಲ್ ವಾಯ್ಸ್ ಅಲ್ಲೇ ಟ್ರೈ ಮಾಡ್ತಾ ಇದ್ವಿ, ಏನೋ ಒಂದು ಜಲಕ್ ಬೇಕಲ್ಲ ಅಂತ. ಇವಾಗ ಸರ್ ಇವಾಗ 2 ಗುಂಪಿದೆ ಸರ್ ಇಲ್ಲಿ. ಈ ಒಂದು ಗುಂಪಲ್ಲಿ ಏನ್ ಮಗ ಸಮಾಚಾರ ಹೇಗಿದ್ಯಾ ಅಂತಾರೆ. ಅದೇ ಈ ಗುಂಪಲ್ಲಿ ಏನ್ ಮಗ ಸಮಾಚಾರ ಹೇಗಿದ್ಯಾ ಅಂತ ಅಂದಾಗ ನೀವು ಯಾರನ್ನ ನೋಡ್ತೀರಾ? ಈ ಗುಂಪನ್ನ ನೋಡ್ತೀರಾ. ಯಾಕೆಂದ್ರೆ ಕಿರಿಕಿರಿ ಮಾಡ್ತಿರೋದು ಅವ್ರೆ. ಸೊ ನಾವು ಜನರುಗಳ ಅಟೆನ್ಷನ್ ತಗೋಬೇಕು. ನಾವು ನಾರ್ಮಲ್ ಆಗಿ ಮಾತಾಡಿದ್ರೆ ಜನರುಗಳು ನೋಡಲ್ಲ. ಇದೇ ಸ್ವಲ್ಪ ಬೇರೆ ತರ ಟ್ರೈ ಮಾಡೋಣ ಅಂತಾನೆ ಆ ವಾಯ್ಸ್ ನ ನಾವೇನ್ ಮಾಡ್ತೀವಿ, ಮಾಡ್ಯುಲೇಷನ್ ಮಾಡಿ, ವಾಯ್ಸ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಕೊಟ್ಟಿರ್ತೀವಿ, ಆ ವಾಯ್ಸ್ ನ ಮಾಡ್ಯುಲೇಷನ್ ಮಾಡಿ ಸ್ವಲ್ಪ ಸ್ಪೀಡ್ ಮಾಡಿದಾಗ ಅದು ಅದೇ ಸರ್. ಅದಕ್ಕೆ ಎಡಿಟಿಂಗ್ ಅಲ್ಲಿ ತುಂಬಾ ಕೂತ್ಕೊಳ್ಳೋದೇ ನಾನು. ಅದಕ್ಕೆ 1 hour 3 to 4 hours ತನಕ ಕೂತ್ಕೊಂತೀನಿ. ಒಂದೊಂದು ರೀಲ್ಸಿಗೂ ಅಷ್ಟು ತಾಣ್ತೀನಿ ನನ್ನ ಟೈಮ್. ಈಗ ನೀವು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಇನ್ಸಿಡೆಂಟ್ಗಳು, ಈಗ ಫನ್ನಿ ಮೂಮೆಂಟ್ ಆಗ್ಬೋದು, ಪ್ರಮೋದ್ ಶೆಟ್ಟಿ ನಿಮ್ಗೆ ಏನಾದ್ರು ಗೈಡ್ ಮಾಡ್ತಾ ಇದ್ದಾರೆ ಆಕ್ಟಿಂಗ್ ಮಾಡುವಾಗ? ಸರ್ ಫಸ್ಟ್ ಸೀನ್ ಇದ್ದಿದೆ ಅವರ ಜೊತೆ, ಅದು ಒಂದೇ ಸೀನ್ ಇರೋದು ನಂಗೆ. ಪ್ರಮೋದ್ ಸರ್ ಜೊತೆ ನಂದು ಕಾಂಬಿನೇಷನ್ ಒಂದೇ ಸೀನ್ ಇರೋದು. ಫಸ್ಟ್ ಸೀನೇ ನಂದು ಅವ್ರ ಜೊತೆ. ಅದು ಈಗಲೂ ನೆನಪಿದೆ. ಅವ್ರು ಬಂದು ಬಾಗಿಲು ತಡ್ತಾರೆ, ಬಾಗಿಲು ಓಪನ್ ಮಾಡ್ತೀನಿ, ನೀವೇನಾ ಮೂರ್ತಿ ಅಂತಾರೆ. ಆಗ ನಾನು ಮೂರ್ತಿ ಅಲ್ಲ ಸರ್, ನಾನು ಕೀರ್ತಿ ಅನ್ಬೇಕು. ಬಟ್ ಶೂಟಿಂಗ್ ಟೈಮಲ್ಲಿ ಅವ್ರು ಪೊಲೀಸ್ ಬಟ್ಟೆ ಹಾಕೊಂಡು ಇಷ್ಟಪ್ಪ ಮೀಸೆ ಹಿಡ್ಕೊಂಡು ಗಡತ್ತಾಗಿದವ್ರು, ಫುಲ್ಲು ಪವರ್ಫುಲ್ ಆಗಿ ಕಾಣ್ತಾರೆ ಸರ್. ಅವ್ರ ಹತ್ರ ನೋಡಿದಾಗ ಅದ್ ಹೇಳಲ್ಲ ಸರ್, ನೋಡಕ್ ಹಂಗೆ ಮಾತಾಡಿದಾಗ ಫುಲ್ ಅವ್ರು ನಮ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಂತ ಅನ್ಸ್ಬಿಡುತ್ತೆ ಸರ್. ಆ ತರ ಮಾತಾಡ್ತಾರ ಅವರು. ಫಸ್ಟ್ ಬಂದು ನಿಂತ್ಕೊಂಡ್ರು, ಬಾಗಿಲು ತಟ್ಟರು, ಓಪನ್ ಮಾಡಿ, ನೀವೇನ್ರಿ ಮೂರ್ತಿ ಅಂದ್ರು. ಹ್ಞೂ ಸರ್ ನಾನೇ ಮೂರ್ತಿ ಅಂದ್ಬಿಟ್ಟಿದೆ ನಾನು. ಕಟ್ ರೀ ಸಾಮ್ರಾಟ್, ಏನ್ರಿ ಇದಲ್ರಿ ನಿಮ್ ಡೈಲಾಗ್ ಅಂತ ನಮ್ ಡೈರೆಕ್ಟರ್ ಸರ್ ಹೇಳಕ್ಕೆ.
ಆಗ ಅವರಿದ್ದರು ಸರ್ ತಾಳಿ ಅಂತ ಏನಪ್ಪ ನಿನ್ನ ಹೆಸರು ಸಾಮ್ರಾಟ್ ಶೆಟ್ಟಿ. ಸಾಮ್ರಾಟ್ ಶೆಟ್ಟಿನ ನೀನು ಅವಾಗ್ಲೇ ಹೇಳಿದವರು ಆ ಥರ ಅಂತೂ ನೋಡು ಮಗ ತಲೆ ಕೆಡ್ಸ್ಕೊಬೇಡ, ಕ್ಯಾಶುವಲ್ ಆಗಿ ಮಾಡು, ನೀವು ರೀಲ್ಸ್ ಇಂದ ಬಂದವನು ಏಕೆ ಕಾನ್ಫಿಡೆನ್ಸ್ ಆಗಿ ಮಾಡು ಅಂತ ಅದೊಂದೇ ಮಾತು ಅವ್ರು ಹೇಳಿದ್ದು. ಅಲ್ಲಿಂದ ನಾನು ಸ್ಟಾರ್ಟ್ ಆಗಿದ್ದವನು ಡೈರೆಕ್ಟರ್ ಸರ್ ಆಗಿರೋದು, ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರೋದು ಹೆವಿ ಸಪೋರ್ಟ್ ಮಾಡ್ತಾ ಇದ್ರು ಪ್ರತಿಯೊಂದನ್ನು. ಮ್ಯಾಕ್ಸಿಮಮ್ ಅಂದರೆ 1 ಅಥವಾ 2 ಶಾರ್ಟಲ್ಲಿ ನನ್ನ ಶಾರ್ಟ್ನ ಮುಗಿಸ್ತೀನಿ, 1 or 2 ಟೇಕ್ಸಲ್ಲಿ ನಾನು ಓಕೆ. ಅಂದ್ರೆ ನಿಮ್ಗೆ ಯಾಕಂದ್ರೆ ಟೆಕ್ನಿಕಲಿ ಎಲ್ಲ ಗೊತ್ತಿತ್ತು, ನೀವೇ ಡೈರೆಕ್ಟರ್ ನಿಮ್ ರೀಲ್ಸ್ಗೆ? ಇಲ್ಲ ಸರ್, ನಾನು ಇದು ನಂಬಲ್ಲ. ಏಕೆಂದ್ರೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ ಸರ್, ನನ್ನ ಬಗ್ಗೆ. ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್, ರೀಲ್ಸ್ ಆದವನು. ನನಗೆ ನಾನೇ ಹೀರೋ ಅಂತ ಓಡಾಡ್ತಿರ್ತೀನಿ ಸರ್. ಎಷ್ಟೋ ಜನ ಇರ್ತಾರೆ ಗೊತ್ತದ ನನಗೆ, ಯಾಕಂದ್ರೆ ನಾನು ಅದೇ ಜಾಗದಲ್ಲಿ ಇದ್ದವನಲ್ವಾ. ನಮಗ್ ನಾವೇ ಹೀರೋ, ನಾವು ರೀಲ್ಸ್ ಅಲ್ಲಿ ಸ್ಟಾರ್ಟ್ ಆದ ತಕ್ಷಣ ನಾವೇ ಹೀರೋ ಅಂತ ಅನ್ಕೊ ಓಡಾಡ್ತಿರ್ತೀವಿ. ಆ ಜಾಗಕ್ಕೆ ಹೋಗಿ ಒಬ್ರು ಡೈರೆಕ್ಟರ್ ದೊಡ್ಡ ಕ್ಯಾಮ್ರಾ ಇಟ್ಟು ಆಕ್ಷನ್ ಅಂದಾಗ ಕಾಲಿಂಗ್ ನಡುತ್ತಾ ಇರುತ್ತೆ. ಅವ್ರಿಗೆ ಅಂದ್ಕೊಂಡೆ ನಾವು ಮಾಡ್ಬೇಕು. ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್, ರೀಲ್ಸಿಗೂ ಸಿನಿಮಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದಾದ್ಮೇಲೆ ಡಬ್ಬಿಂಗ್ ಟೈಮಲ್ಲಿ ಅಂತೂ ಇನ್ನೂ ಕಷ್ಟ ಆಯ್ತು ನನಗೆ. ಹೌದು ಸರ್, ತುಂಬಾ ಕಷ್ಟ ಆಯ್ತು. ನನ್ನ ಮೊಬೈಲ್ ಅಲ್ಲಿ ನಾನು ಡಬ್ಬಿಂಗ್ ಮಾಡಕ್ಕೂ ಅಲ್ಲಿ ಸ್ಕ್ರೀನ್ ಅಲ್ಲಿ ನಿಂತ್ಕೊಂಡು ಡಬ್ಬಿಂಗ್ ಮಾಡಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ನಾನು ಯಾರೇ ಸಿಕ್ಕಿದ್ರು ನಾನು ಹೇಳ್ಬಿಡ್ತೀನಿ, ಸಿನಿಮಾನೇ ಬೇರೆ, ರೀಲ್ಸೇ ಬೇರೆ, ಅವ್ರಿಗೂ ಇವ್ರಿಗೂ ನೋ ಕಂಪ್ಯಾರಿಸನ್. ಅಲ್ಲಿ ಮತ್ತೆ ಕಲಿಬೇಕಾಗುತ್ತೆ, ಅಲ್ಲಿ ಕಲಿಲೇಬೇಕು. ಸೂಪರ್ ಸ್ಟಾರ್ ಅಂತ ಅಂದು ಬಂದು ಸರ್, ಆತರ ತುಂಬಾ ಜನ ಬಂದು ಉಗಿಸ್ಕೊಂಡು ವಾಪಸ್ ಹೋದವರು ಇದಾರೆ ಸರ್. ಹೆಸರುಗಳು ಬೇಡ, ಅಲ್ಲಿಂದ ರೀಲ್ಸ್ ಇಂದ ನಾನು ಸ್ಟಾರ್ ಅಂತ ಅನ್ಕೊಂಡು ಅವ್ರಿಗೆ ಅವಕಾಶಗಳು ಸಿಕ್ಕಿ ಅವ್ರು ಆ ಜಾಗಕ್ಕೆ ಹೋಗಿ ಸಿನಿಮಾದಲ್ಲಿ ನಮ್ಗೆ ಒಂದಿಬ್ರು ಸುಮಾರು ಜನರು ಹೇಳಿದ್ದಾರೆ, ಹೆಸರುಗಳೇ ಹೇಳಿದ್ದಾರೆ, ಬೇರೆ ಡೈರೆಕ್ಟರ್ಸ್ಗಳೇ. ಅವ್ರು ಬಂದಿದ್ರು, ಅಲ್ಲಿ ಬಂದಾಗ ಏನು ಆಕ್ಟಿಂಗ್ ಮಾಡದೆ ವಾಪಸ್ ಕಳಿಸಿದ್ದಾರೆ. ನಿಮ್ದು ಅದೇ ತರ ಆಗಕ್ಕೂ ಮುಂಚೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಹೇಳಿದಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ಹೋಮ್ ವರ್ಕ್ ಅನ್ನೋದು ಮಾಡಿದೆ ಸರ್. ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಪ್ರಾಕ್ಟೀಸ್ ಆದ್ಮೇಲೆ ಅದಕ್ಕೆ ಎಕ್ಸ್ಪ್ರೆಷನ್ಸ್ ನ ಕಲ್ತ್ಕೊಂಡು ನಾನು ಸ್ವಲ್ಪ ಉಳ್ಕೊಂಡೆ ಅಷ್ಟೇ ಸರ್. ರೀಲ್ಸ್ ಲಿಸ್ಟೇ ಆಗ್ದಂಗಿದೆ ಕ್ವೆಶ್ಚನ್ಸ್ ಇದು. ಇಲ್ಲ ಲಿಸ್ಟ್ ಏನಿಲ್ಲ, ಮಾಮೂಲಿ ಇದೆಲ್ಲ ಕ್ಯಾಶುವಲ್ ಸರ್, ನಿಮ್ದು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತಿಲ್ಲ. ಈಗ ನೀವು ರೀಲ್ಸ್ ಮಾಡಿ ಹೊರಗಡೆ ಹೋಗ್ತಾ ಇರ್ತಾರಲ್ವಾ, ಯಾವಾಗಿಂದ ಜನ ಗುರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು? ಅಂದ್ರೆ ಇಷ್ಟು ವರ್ಷ, ಈಗ ನೀವು 2020 ಸ್ಟಾರ್ಟ್ ಮಾಡಿದ್ರಿ ಸರ್. ಜನರು 2 ತರ ಗುರುತಿಸ್ತಾರೆ ಸರ್. ಆಕ್ಚುಲಿ ಇದು ಮಾತಾಡ್ಬೇಕು ಗೊತ್ತಿಲ್ಲ ಸರ್ ನನಗೆ. ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದ ಟೈಮಲ್ಲಿ ಅಮೌಂಟಿದ ಅವಶ್ಯಕತೆ ತುಂಬಾನೇ ಇತ್ತು ಸರ್. ಟು ಬಿ ಫ್ರ್ಯಾಂಕ್ ಹೇಳಿದ್ರೆ ತುಂಬಾನೇ ಇತ್ತು. ನನಗೆ ಗೊತ್ತಿದ್ದು ಒಂದೇ ಕಲೆ, ಆಕ್ಟಿಂಗು, ರೀಲ್ಸ್ ಮಾಡೋದು ಅಷ್ಟೇ ಸರ್. ನನ್ನ ಅದಕ್ಕೆ ಫಿಕ್ಸ್ ಆಗಿ ಬಂದಿದ್ದೆ. ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ, ಸೀರಿಯಲ್ ಅಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ, ಇನ್ನೇನದು ಪ್ರಮೋಷನ್ಸು ಇಲ್ಲ. ಅವಾಗ ಹೊಸಬ ನಾನು. ನನಗೆ ಪ್ರಮೋಷನ್ಸ್ ಟೆಕ್ನಿಕ್ ಗೊತ್ತಿತ್ತು, ಆಕ್ಟಿಂಗ್ ಮಾಡ್ಕೊಂಡು ಮಾಡೋದು. ನನಗೆ ಯಾವ ಪ್ರಮೋಷನ್ಸ್ಗಳು ಸಿಗ್ತಾ ಇಲ್ಲ. ಹತ್ರ ಸಹ ನೀವು ನಂಬಲ್ಲ, ತುಂಬಾ ಜನಕ್ಕೆ ನಾನೇ ಮೆಸೇಜ್ ಹಾಕಿದ್ದೀನಿ, ಪ್ರಮೋಷನ್ಸ್ ಬೇಕಾ, ಚೆನ್ನಾಗಿ ವಿಡಿಯೋ ಮಾಡ್ಕೊಡ್ತೀನಿ, ಕಡಿಮೆ ಅಮೌಂಟ್ ಕೊಡಿ ಅಂತ. ನಂಗೆ ಯಾವ ಪ್ರಮೋಷನ್ಸ್ಗಳು ಸಿಗ್ತಾಯಿಲ್ಲ. ಆ ಟೈಮಲ್ಲಿ ಹತ್ರ ನಾನು ನನ್ನ ವೈಫ್ ಬೆಂಗಳೂರಿಗೆ ಬಂದಾಗಿತ್ತು. ಬಾಡಿಗೆ ಕಟ್ಟಬೇಕು, ರೇಷನ್, ಊಟ, ತಿಂಡಿ, ಪೆಟ್ರೋಲ್ ಖರ್ಚು ಪ್ರತಿಯೊಂದು ನಡಿಬೇಕಿತ್ತು. ಆ ಟೈಮಲ್ಲಿ ಹತ್ರ ಒಂದು 6 ತಿಂಗಳು ಬೆಟ್ಟಿಂಗ್ ಪ್ರಮೋಷನ್ಸ್ ನಾನು ಮಾಡಿದ್ದೀನಿ. ವಿಧಿ ಇಲ್ಲದೆ ಸಿಕ್ತು. ತುಂಬಾ ಜನರಿಗೆ ಕೇಳಿದ್ದೀನಿ ಸರ್ ನಾನು, ಪ್ರಮೋಷನ್ಸ್ ಇದ್ರೆ ಕೊಡಿ ಪ್ಲೀಸ್, ಪ್ರಮೋಷನ್ಸ್ ಇದ್ರೆ ಕೊಡಿ ಅಂತ ಕೇಳಿದ್ದೆ. ಪ್ರಮೋಷನ್ಸ್ ಇಲ್ಲ ಮಗ, ಬೆಟ್ಟಿಂಗ್ ಯಾರು ಪ್ರಮೋಷನ್ ಮಾಡುತ್ತೀಯ ಕೊಡ್ತೀನಿ. ಫಸ್ಟ್ ನಾನು ಅದ್ರ ವಿರೋಧಿಯಾಗಿ ಎಷ್ಟೋ ವಿಡಿಯೋಸ್ಗಳನ್ನ ನಾನು ಮಾಡಿದ್ವು. ನಾನು ಯಾವುದೇ ಕಾರಣಕ್ಕೂ ಮಾಡಬೇಡಿ, ಜನರುಗಳು ನೀವುಗಳು ಮೋಸ ಹೋಗ್ಬೇಡಿ ಅಂತ ವಿಡಿಯೋಸ್ಗಳು ಮಾಡಿದವನು. ಕೊನೆಗೆ ನನ್ನ ಪರಿಸ್ಥಿತಿ ನಾನೇ ಆ ಪ್ರಮೋಷನ್ ಮಾಡೋ ಥರ ಬಂತು. ತುಂಬಾ ಟ್ರೈ ಮಾಡಿದೆ, ಬೇರೆ ತರ ಬದುಕಕ್ಕೆ ಆಗಿಲ್ಲ ಟೈಮಲ್ಲಿ ಅದು ಸಿಕ್ತು. ಆ ಥರದ ಒಂದು 6 ತಿಂಗಳು ನಾನು ಆ ದುಡ್ಡಲ್ಲಿ ಊಟ ಮಾಡಿದ್ದೀನಿ ನಾನು. ಅದಾದ ಮೇಲೆ ವಿಡಿಯೋಸ್ಗಳು ರೆಗ್ಯುಲರ್ ಆಗಿ ಮಾಡ್ತಾಯಿದ್ದೆ, ನೇಮ್ ಆಗ್ತಾ ಬಂತು. ಜನರುಗಳು ಹೊರಗಡೆ, ನೀವು ಕೇಳಿದ್ರಿ ಜನರುಗಳು ಯಾವ ಥರ ಮಾತಾಡಿಸ್ತಾರೆ ಅಂತ. ಹೊರಗಡೆ ಹೋದಾಗ ಸರ್ ಸಕ್ಕದಾಗಿ ವಿಡಿಯೋ ಮಾಡ್ತೀರಾ ಸರ್, ನಿಮ್ಮ ಪೇರ್ ಅಂದ್ರೆ ನಮಗೆ ತುಂಬ ಇಷ್ಟ ಸರ್, ಆದರೆ ಅದೊಂದು ಪ್ರಮೋಷನ್ ಮಾಡಬೇಡಿ ಸರ್, ಬೇಜಾರಾಗುತ್ತೆ ಸರ್, ನೋಡೋಕ್ಕೆ ಹಿಂಸೆ ಆಗುತ್ತೆ ಸರ್ ಅಂತ ಹೇಳಿದ್ರು. ಅವ್ರು ಮಾತಾಡೋ ಇದರಲ್ಲಿ ನಮಗೆ ಮಕ್ಕಳಿಯಂಗೆ ಫೀಲ್ ಆಗ್ತಾಯಿತ್ತು ನನಗೆ. ಅದಾದಮೇಲೆ ನನ್ನ ಲೈಫ್ ಸ್ವಲ್ಪ ಗ್ರಾಫ್ ಚೆನ್ನಾಗಾಯಿತು. ಪ್ರಮೋಷನ್ಸ್ಗಳು ನೋಡಿ ಬಂತು. ಪ್ರಮೋಷನ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ನಾನು ಡಿಸೈಡ್ ಮಾಡ್ಕೊಂಡೆ ಬೇಡ ಮಾಡೋದು. ನಂದೊಂದು ಕಮಿಟ್ಮೆಂಟ್ ಇತ್ತು, ಒಂದು ಅಗ್ರಿಮೆಂಟ್ ಇತ್ತು. ಅದೊಂದು ಮುಗಿಸ್ಕೊಟ್ಟ ತಕ್ಷಣ ನಾನು ಮಾಡೋದು ನಿಲ್ಲಿಸಿದೆ ಸರ್.
ಹತ್ರ 1.5 ವರ್ಷದಿಂದ ನಾನು ಯಾವುದೇ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ಗಳು ನಾನು ಮಾಡ್ತಾ ಇಲ್ಲ. ನನ್ನ ಅಕೌಂಟು ಸಾಮ್ರಾಟ್ ಶೆಟ್ಟಿ ಅನ್ನೋ ಅಕೌಂಟಲ್ಲಿ ನೀವು ಎಷ್ಟೇ ಹುಡುಕಿದ್ರು ನನ್ನ ಯಾವುದೇ ಬೆಟ್ಟಿಂಗ್ ಆ್ಯಪ್ ರೀತಿ ಪ್ರಮೋಷನ್ಸ್ಗಳು ನಿಮಗೆ ಸಿಗಲ್ಲ. ಒಬ್ರೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ನಾನು ವಿಡಿಯೋ ಆಲ್ರೆಡಿ ಮಾಡಿ ಕೊಟ್ಟಿರ್ತೀನಲ್ಲ, ಆ ವಿಡಿಯೋನ ಅವ್ರ ಅಕೌಂಟಲ್ಲಿ ಹಾಕೊಂಡು ಬೂಸ್ಟ್ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಕೇಳ್ತಾರೆ, ಇಷ್ಟು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೂ ನಾನು ಮಾಡ್ತಾ ಇಲ್ಲ ಸರ್. ಈಗ ನಾನು ಜಸ್ಟ್ ಒಂದು ನಿಂತ್ಕೊಂಡು ಕ್ಯಾಮ್ರಾ ಮುಂದ್ಗಡೆ ನಿಂತ್ಕೊಂಡು ಈ ತರ ಮಾಡಿ ಈ ತರ ದುಡ್ಡು ಮಾಡೋದು ನೀವು ಇವಾಗಲೇ ಡೌನ್ಲೋಡ್ ಮಾಡಿ ಅಂತ ಹೇಳೋ ವಿಡಿಯೋಗೆ 2-2.5 ಲಕ್ಷ ರೂಪಾಯಿ ಕೊಡ್ತೀನಿ, ಆನ್ ದ ಸ್ಪಾಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಲ್ಲ. ನೀವು ಎಷ್ಟೇ ಲಕ್ಷ ಕೊಟ್ಟರು ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಆಗ ಅವ್ರುಗಳು ಏನ್ ಮಾಡ್ತಿದ್ದಾರೆ, ನನ್ನ ಹಳೆಯ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದಾರಲ್ಲ, ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಅಂತ ಮಾಡ್ಕೊಂಡು ಬೂಸ್ಟ್ ಮಾಡ್ತಾ ಇದ್ದಾರೆ. ಆ ವಿಡಿಯೋಸ್ಗಳನ್ನ ಬೇರೆಯವ್ರು ನೋಡ್ಕೊಂಡ್ಬಂದು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಬೈತಾರೆ, ನೀನು ರಮ್ಮಿ ಆ್ಯಪ್ ಮಾಡ್ತೀಯಾ, ಬೆಟ್ಟಿಂಗ್ ಆ್ಯಪ್ ಮಾಡ್ತೀಯಾ ಅಂತ ಇಡೀ ಫ್ಯಾಮಿಲಿನೆಲ್ಲ ಕರ್ಕ ಬೈತಾ ಇರ್ತಾರೆ. ಬಟ್ ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ತಾ ಇಲ್ಲ. ಯಾಕೆ ನಾನು ಇವಾಗ ಮಾಡ್ತಾ ಇಲ್ಲ, 1.5 ವರ್ಷದಿಂದ ನಾನು ಮಾಡ್ತಾ ಇಲ್ಲ. ಅವಾಗ ಜನರು ಮಾತಾಡ್ಸಕ್ಕೂ ಇವಾಗ ಜನರುಗಳು ಮಾತಾಡ್ಸಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಇವಾಗ ನೀವು ನಾನು ಎದುರುಗಡೆ ಹೋದ್ರೆ ಅಪ್ಕೊಂತಾರೆ ಸರ್, ಅಷ್ಟು ಪ್ರೀತಿ ತೋರಿಸ್ತಾರೆ ನನಗೆ. ಅದು ದುಡ್ಡಲ್ಲಿ ಅಳೆಯಕ್ಕಾಗಲ್ಲ. ಅವ್ರುಗಳು ಮಾತಾಡ್ಸೋ ರೀತಿ, ನಾನು ಯಾರೋ ಅವ್ರುಗಳು ಮಾತಾಡ್ಸೋ ರೀತಿ, ಅವ್ರು ಕೊಡೋ ಪ್ರೀತಿ ನೆಕ್ಸ್ಟ್ ಲೆವೆಲ್ ಸರ್. ಈಗ ಈ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು ಈ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರಲ್ಲ, ಸೊ ಅದ್ರ ಬಗ್ಗೆ ನೀವು ಏನ್ ಅನ್ಸುತ್ತೆ? ಈಗ ಅವ್ರನ್ನ ನಂಬಿ ತುಂಬಾ ಜನ ಅವ್ರನ್ನ ರೀಲ್ಸ್ ನೋಡ್ತಾ ಇರ್ತಾರೆ ಸರ್. ಆಕ್ಚುಲಿ ನಾನು ಅವ್ರಗಳಿಗೆ ನಾನು ಏನು ಹೇಳಲ್ಲ, ಜನರಿಗೆ ಹೇಳೋದು ನಾನು, ದಯವಿಟ್ಟು ಅದು ನಂಬಕ್ ಹೋಗ್ಬೇಡಿ ಸರ್. ಇವಾಗ ಒಬ್ರೊಬ್ರು ಪರಿಸ್ಥಿತಿ ಹೆಂಗೆ ಅಂತ ಹೇಳಕ್ಕಾಗಲ್ಲ ಸರ್. ನಾನು ಅದ್ ದಾಡ್ಕ ಬಂದು ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ಸರ್. ಯಾಕೆಂದ್ರೆ ಈಗ ಒಬ್ರೊಬ್ರು ಇನ್ನ ಹಾರ್ಷಾಗಿ ಮಾತಾಡಿದವರು ಇದಾರೆ ಸರ್. ನಿಮ್ ಮನೇಲಿ ಹೆಂಡತಿ ಅಮ್ಮ ತಂಗಿ ಇದಾರಲ್ಲ, ಅವ್ರನ್ನ ಬಿಟ್ಟು ದುಡಿ, ನೀನು ಬೆಟ್ಟಿಂಗ್ ಆ್ಯಪ್ ಯಾಕೆ ಮಾಡ್ತೆ ಅಂತ ಕೆಟ್ಟದಾಗ ಮಾತಾಡಿದವರು ಇದ್ದಾರೆ. ನನಗೆ ಇದುವರೆಗೆ ಆ ಥರ ಯಾರು ಹೇಳಿಲ್ಲ, ಯಾಕೆ ನಾನು ಈಗ ಮಾಡ್ತಾ ಇಲ್ಲ. ಬೇರೆಯವರಿಗೆ ಮಾತಾಡಿರೋದು ನಾನು ನೋಡಿದ್ದೀನಿ. ಹಿಂಗೆ ಹೆಂಡತಿ ಇದಾರಲ್ಲ, ತಂಗಿ ಇದಾರಲ್ಲ, ತಾಯಿ ಇದಾರಲ್ಲ, ಬಿಸ್ನೆಸ್ ಮಾಡು ನೀನು, ಅದ್ರಲ್ಲಿ ದುಡಿ, ಬೆಟ್ಟಿಂಗ್ ಆ್ಯಪ್ ಯಾಕೆ ಮಾಡ್ತೀಯ ಅಂತ ಹೇಳಿದಾರೆ. ಅವ್ರ ಆ ಜಾಗದಲ್ಲಿ ಇದ್ದಾಗ ಗೊತ್ತಾಗತ್ತೆ. ಬಟ್ ನಾನು ಅವರಿಗೆ ಬೈಲಿ ಅಷ್ಟೇ ನಾನು ಹೇಳೋದು. ಯಾರು ಮಾಡ್ತಾ ಇವಾಗ ನಾನು ತಪ್ಪು ಮಾಡ್ತೀನ, ನನಗೆ ಎಷ್ಟಾದ್ರೂ ಬೈಲಿ, ಫ್ಯಾಮಿಲಿನ ಎಳಿಬಾರ್ದು ಅಷ್ಟೇ ನಾನು ಹೇಳೋದು. ಈಗ ಯಾರೇ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ಗಳು ಮಾಡ್ತಿದಾರಲ್ಲ, ಅವ್ರ ಪರಿಸ್ಥಿತಿ ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ಆ ಜಾಗಕ್ಕೆ ಹೋಗಿ ನಿಂತ್ರೆ ಗೊತ್ತಾಗತ್ತೆ. ಒಬ್ರೊಬ್ರು ದುಡ್ಡುಗೋಸ್ಕರನೇ ಮಾಡ್ತಾರೆ, ಅವ್ರಿಗೆ ನಾವು ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ, ನಮಗೆ ದುಡ್ಡೇ ಬೇಕು, ದುಡ್ಡು ಜಾಸ್ತಿಯೇ ಬೇಕು ಅಂತ ಮಾಡ್ತಾರೆ. ಒಬ್ಬರೊಬ್ರು ಅವ್ರ ಪರಿಸ್ಥಿತಿ ಆ ಥರ ಇರುತ್ತೆ. ಬಟ್ ನಾನು ಜನರಿಗೆ ಹೇಳ್ತೀನಿ, ನಾನು ಇಲ್ಲೇ ಕ್ಯಾಮ್ರಾಗಳಿದೆ, ನಾನು ಪ್ರತಿಯೊಬ್ಬರು ಜನರಿಗೆ ಕೈ ಮುಗ್ದೇ ಕೇಳೋದು ನಾನು ಏನು ಅಂದ್ರೆ, ಯಾವುದೇ ಒಬ್ಬ ಸೆಲೆಬ್ರಿಟಿ, ಇನ್ಫ್ಲುಯೆನ್ಸರ್ಸ್ ಇಂದ ಹಿಡಿದು ಸೆಲೆಬ್ರಿಟಿವರೆಗೂ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ಗಳನ್ನ ಮಾಡ್ತಾರೆ. ಆ ವಿಡಿಯೋನ ನೋಡಿದ ತಕ್ಷಣ ಸ್ಕಿಪ್ ಮಾಡಿ ಹೊತ್ತು ನೀವು ಯಾವುದೇ ಕಾರಣಕ್ಕೂ ದುಡ್ಡು ಹಾಕಿದ್ರೆ ನೀವು ₹1 ನಿಮಗೆ ವಾಪಸ್ ಬರಲ್ಲ. ಇದು 100-200% ಹೇಳ್ತಾ ಇದ್ದೀನಿ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ಗಳು ಯಾರೇ ಮಾಡಿ, ದೊಡ್ಡ ಸೆಲೆಬ್ರಿಟಿನೇ ಮಾಡಿದ್ರು, ನೀವು ಅದನ್ನ ನಂಬಕ್ಕೆ ಹೋಗ್ಬೇಡಿ. ಇದು ನನ್ನ ಮಾತು. ನನ್ನ ಪ್ರಕಾರ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋರಿಗಿಂತ ಹೆಚ್ಚಾಗಿ ಬೆಟ್ಟಿಂಗ್ ಆ್ಯಪ್ನ ಅಪ್ರೂವ್ ಮಾಡಿರ್ತಾರಲ್ಲ, ಸೊ ಅವ್ರಿಗೂ ತಪ್ಪು ಅಂತ ನನಗೆ ಅನ್ಸುತ್ತೆ ಸರ್. ಎಲ್ಲ ಬಿಸ್ನೆಸ್ ಪ್ರಮೋಷನ್ ಮಾಡೋರು ಆಲ್ರೆಡಿ ನೀವು ಹೇಳಿದ್ರೆ ದುಡ್ಡಿದ್ದು ಇನ್ನೂ ದುಡ್ಡು ಮಾಡ್ಬೇಕು ಅಂತ ಮಾಡೋರು ಏನು ಮಾಡಕ್ಕಾಗಲ್ಲ. ಅದು ಅವರ ಇಂಟೆನ್ಷನ್, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಿಲ್ಲ ಸರ್. ಈಗ ಅಪ್ರೂವಲ್ ಕೊಡ್ತಾರೆ, ನಮ್ಮ ಸರ್ಕಾರದೆಲ್ಲ ಅಪ್ರೂವಲ್ ಕೊಟ್ಟೇ ಕೊಡ್ತಾರೆ. ಬಟ್ ಜನರುಗಳು ಅದನ್ನ ನೋಡಲ್ಲ. ನಾನು ಅದನ್ನ ಮಾಡಿದಾಗ ನನ್ನನ್ನು ಜನರು ನೋಡ್ತಾರೆ, ಅದನ್ನ ಫಾಲೋ ಮಾಡ್ತಾರೆ ಜನರುಗಳು. ಸೊ ಒಂದು ನಾವುಗಳು ಎಚ್ಚೆತ್ಕೋಬೇಕು, ಮಾಡಬಾರ್ದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ಗಳನ್ನ ಮಾಡಬಾರ್ದು. ಮಾಡಿದ್ರೆ ಜನರುಗಳು ಅದನ್ನ ನಂಬಾರ್ದು. ಈಗ ಬೇರೆದು ಈಗ ನಾನು ಮಾಡ್ತೀನಿ, ಇವಾಗ ನಾನೇ ಎಷ್ಟೋ ಜನರಿಗೆ ಹೇಳಿದ್ದೀನಿ, ಯಾರೋ ಒಬ್ಬ ನನಗೆ ಒಬ್ಬ ನಂಬರ್ ತಗೊಂಡ್ಬಿಟ್ಟು ಹಾರ್ಷಾಗಿ ಮಾತಾಡ್ಬಿಟ್ಟಿದ್ದ. ಡೈರೆಕ್ಟ್ ಆಗಿ ಸಿಗ್ದಾಗ್ಲೂ ಮಾತಾಡಿದ್ರು, ನಿಂಗೆ ಏನ್ ತಿಂತೀಯ ನೀನು, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತೀಯ, ನಾನು ದುಡ್ಡು ಕಳ್ಕೊಂಡೆ. ಸರಿ, ಹಾಗಾದ್ರೆ ನಾನು ಹೇಳಿದೆ ನಿಂಗೆ ಈ ತರ ದುಡ್ಡು ಹಾಕಿ ಒಳ್ಳೆ ದುಡ್ಡು ಬರುತ್ತೆ, ದುಡ್ಡು ಹಾಕೋದ್ರಿ ಅಲ್ವಾ? ಹೌದು ಅಂತ ನಾಳೆ ಹೇಳ್ತೀನಿ, ನಾನು ಬಿಲ್ಡಿಂಗ್ ಇಂದ ಹಾರು ಅಂತೀನಿ, ಹಾರ್ತೀಯ ನೀನು? ಪ್ರತಿಯೊಬ್ರು ಜನರಿಗೂ ಬುದ್ಧಿ ಅನ್ನೋದು ಇದೆ ಸರ್. ದಡ್ರು ಒಬ್ರು ಇಲ್ಲ, ನಾನು ಹೇಳೋದು ದಡ್ರು ಒಬ್ರು ಇಲ್ಲ, ಪ್ರತಿ ಒಬ್ರಿಗೂ ಬುದ್ಧಿ ಇದೆ. ಬಟ್ ಅತಿಯಾದ ಬುದ್ಧಿವಂತಿಕೆ ತೋರಿಸಿದಾಗ ದುಡ್ಡು ಕಳ್ಕೊಳ್ತಾರೆ ಸರ್. ಪ್ರತಿಯೊಬ್ಬರಿಗೂ ಬುದ್ಧಿ ಇದೆ. ದುಡ್ಡು ಹಾಕಿದ್ರೆ ಯಾರು ಸರ್, ಲಕ್ಷದಲ್ಲಿ ಒಬ್ಬ ದುಡಿದ್ರೆ ಹೆಚ್ಚು ಸರ್ ಬೆಟ್ಟಿಂಗ್ ಆ್ಯಪ್ ಅಲ್ಲಿ. ಇನ್ಯಾರು ಇಲ್ಲ, ಅವರೇ ನಾವು ಅಂತ ಅನ್ಕೊಂಡ್ ದುಡ್ಡು ಹಾಕ್ತಾರೆ, ಕಳ್ಕೊಂತಾರೆ ಸರ್. ಎಷ್ಟೋ ಜನ ನನ್ನ ಕಣ್ಮುಂದೆ ತುಂಬಾ ಜನ ಇದ್ದಾರೆ. ಎಷ್ಟೋ ಜನ ನನ್ಗೆ ಮೆಸೇಜ್ ಹಾಕಿದ್ದಾರೆ, ಬ್ರೋ ಅವ್ರ ವಿಡಿಯೋ ಮಾಡೋದು ನೋಡಿದೆ ದುಡ್ಡು ಹಾಕ್ದೆ, ನೀವು ಅದ್ರ ಬಗ್ಗೆ ಒಂದು ವಿಡಿಯೋ, ನಾನು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದು ಒಂದು ವಿಡಿಯೋ ಮಾಡಿದ್ದೀನಿ.
ನಮ್ಮ ಅಣ್ಣನ ನಾನು ನಮ್ಮ ಅಣ್ಣ ನನ್ನ ವೈಫ್ 3 ಜನ ಸೇರ್ಕೊಂಡು ನಮ್ಮ ಅಣ್ಣಗೆ ನಾನು ಪ್ರಚೋದನೆ ಮಾಡತ್ತಾರ ಬೆಟ್ಟಿಂಗ್ ಬಾಡು ಒಳ್ಳೆ ದುಡ್ಡು ಬರತ್ತಂತ ಹೇಳಿ ನಮ್ಮ ಅಣ್ಣ ಕೊನೆಗೆ ಮನೆ ಮಠ ಮಾರ್ಕೊಂಡು ಬೀದಿಲ್ ಕೂದ್ರತಾರನ್ನೂ ನಾನು ಒಂದು ವಿಡಿಯೋ ಮಾಡಿ ಅವೇರ್ನೆಸ್ ಮಾಡಿ ಬಿಟ್ಟಿದ್ದೀನಿ. ನಾನು ಇವಾಗ ಮಾಡ್ತಿಲ್ಲ ಸರ್, ನಾನು ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಟ್ ನಾನು ಜನರಿಗೆ ಹೇಳ್ತೀನಿ, ನಾನು ಬೇರೆಯವ್ರ ಇವಾಗ ನೀವು ನನ್ನ ಫ್ರೆಂಡ್, ನೀವು ಬೆಟ್ಟಿಂಗ್ ಆ್ಯಪ್ ಮಾಡ್ತೀರಾ, ನಾನು ಹೇಳಕ್ಕಲ್ಲ. ಯಾಕಂದ್ರೆ ನಿಮ್ ಪರಿಸ್ಥಿತಿ ಅದು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಬಟ್ ನಾನು ಜನರಿಗೆ ಹೇಳ್ತೀನಿ, ನಿಮ್ಮನ್ನ ನೋಡೋರು ಜನರಿಗೆ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಇದು ನಂಬೇಡಿ, ದುಡ್ಡು ಹಾಕ್ಬೇಡಿ, ದುಡ್ಡನ್ನ ಕಳ್ಕೊಬೇಡಿ, ಅಷ್ಟೇ ನಾನು ಹೇಳೋದು. ಓವರ್ ಆಲ್ ಯಾರೇ ಬೆಟ್ಟಿಂಗ್ ಪ್ರಮೋಷನ್ ಮಾಡೋದು ಪರವಾಗಿಲ್ಲ, ಬಟ್ ಜನಗಳು ನಂಬಾರ್ದು ಅಂತ. ಜನಗಳು ನಂಬಾರ್ದು ಸರ್, ಅಷ್ಟೇ ನಾನು ಹೇಳೋದು. ಯಾಕಂದ್ರೆ ಜನರಿಗೆ ಗೊತ್ತು ಸರ್. ಇವಾಗ ನಾನು ಹೋಟ್ಲು ಪ್ರಮೋಷನ್ ಮಾಡ್ತೀನಿ, ಬಟ್ಟೆ ಅಂಗಡಿ ಪ್ರಮೋಷನ್ ಮಾಡ್ತೀನಿ, ಅದನ್ನ ನೋಡ್ಕೊಂಡು ಹೋಗೋರು ಇದಾರೆ ಸರ್. ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್. ಯಾಕಂದ್ರೆ ಹೋಟ್ಲಿಗೆ ಹೋಗ್ತಾರೆ, ತಿಂತಾರೆ, ದುಡ್ಡು ಕೊಡ್ತಾರೆ. ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಆ ಜಾಗಕ್ಕೆ ಹೋಗ್ತಾರೆ, ಬಟ್ಟೆಗಳನ್ನ ತಗೊಂಡ್ತಾರೆ, ದುಡ್ಡು ಕೊಡ್ತಾರೆ. ಹಾಸ್ಪಿಟಲ್ಗೆ ಹೋಗ್ತಾರೆ, ದುಡ್ಡು ಕೊಡ್ತಾರೆ, ಚಿಕಿತ್ಸೆ ತಗೊಳ್ತಾರೆ. ಸೈಟ್ಗಳಿದು ಅಷ್ಟೇ, ನಾನು ಮಾಡಿದೀನಿ, ಹೋಗ್ತಾರೆ, ಅವ್ರಿಗೆ ಇಷ್ಟ ಆಯ್ತಾ ತಗೊಳ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ತಗೋಬೇಕು ಸರ್. ಇವಾಗ ಸರ್ ಅದು ಲಕ್ಷದಲ್ಲಿ ಇರುತ್ತೆ ಸರ್, ಅಂದ್ಮೇಲೆ ಸುಮ್ನೆ ಇರ್ತಾರೆ, ಹೋಗ್ತಾರೆ ನನಗೆ ಈ ಸೈಟ್ ಇಷ್ಟ ಆಯ್ತು, ದುಡ್ಡು ಕೊಟ್ಟು ಯಾರು ತಗೊಳಲ್ಲ. ಅದೊಂದು ಈಗ ಯಾರೇ ಮಾಡ್ಲಿ, ಇವರೇ ಮಾಡ್ಲಿ, ಬೇರೆ ಯಾರೇ ಮಾಡ್ಲಿ, ಸೈಟ್ ಇದೆ ಅಂತ ಹೇಳ್ತಾರೆ. ಸೈಟ್ ನೀವ್ ಹೇಳಿದ್ರಿ ನಾನು ತಗೊಂಡೆ ಅಂತ ಅಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕು ಸರ್. ಇವಾಗ ಅವ್ರಿಗೆ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಬ್ಯಾಂಕ್ ಲೋನ್ ಮುಖಾಂತರ ಆಗ್ಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ನಾನು ಯಾಕೆ ಇದನ್ನ ಮೆನ್ಷನ್ ಮಾಡಿದೆ ಅಂದ್ರೆ ಕೆಲವು ಹೇಳ್ಬಿಡ್ತಾರೆ, ನಿಮ್ ಚಾನಲ್ ಬಂತಪ್ಪ ನಾನು ತಗೊಂಡೆ, ಚಾನಲ್ ಅಲ್ಲಿ ಇದಿದೆ ಅಂದ್ರೆ ಇಂಥ ಕಡೆ ಸೈಟ್ ಇದೆ, ಇಷ್ಟಕ್ಕಿದೆ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರತಿಯೊಬ್ಬರು ಅದೇ ಹೇಳ್ತಿಲ್ಲ ಸರ್. ಈ ತರದೆಲ್ಲ ಪ್ರಮೋಷನ್ಸ್ ನಾನು ಇವಾಗ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನಗೊಂದು ಕಾನ್ಫಿಡೆಂಟ್, ಅದರಿಂದ ಯಾರು ಮೋಸ ಹೋಗಲ್ಲ. ಆ ಜಾಗಕ್ಕೆ ಹೋಗಿ ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ತಗೊಳ್ತಾರೆ. ಅದಕ್ಕೋಸ್ಕರ ನಾನು ಬೆಟ್ಟಿಂಗ್ ಆ್ಯಪ್ ಮನೇಲೆ ಕೂತ್ಕೊಂಡು ದುಡ್ಡು ಮಾಡಿ ಆ ತರ ನಾನು ಪ್ರಮೋಷನ್ಸ್ ಗಳನ್ನ ನಾನು ಮಾಡಲ್ಲ. 1 ತಿಂಗಳಲ್ಲಿ ಇಷ್ಟು ದುಡ್ಡು ಮಾಡಿ, ಮನೆಯಲ್ಲೇ ಕೂತು ದುಡ್ಡು ಮಾಡಿ, ಅವೆಲ್ಲ ಯಾವ್ದು ನಾನು ಮಾಡಲ್ಲ ಸರ್. ಬರ್ತಾ ಇರುತ್ತೆ ಸರ್. ಈಗ್ಲೂ ನಾನು ಮನ್ಸ್ ಪಟ್ಕೊಂಡು ಅದ್ ಹೇಳಲ್ಲ ಸರ್, ಎಲ್ಲಾ ಬಿಟ್ಟು ನಾನು ಈಗ ನಿಂತ್ಕೊಂಡ್ರು ನಾನು ಭಯಾನಕ ದುಡ್ಡು ಮಾಡ್ತೀನಿ. ಬಟ್ ಜನಗಳ ಪ್ರೀತಿ ಹಾಳು ಮಾಡ್ಕೊಂತೀನಿ ಸರ್ ನಾನು. ಖಂಡಿತ. ಯಾಕಂದ್ರೆ ಇವತ್ತು ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡಬಹುದು, ಬಟ್ ಲಾಂಗ್ ಟೈಮ್ ಅಲ್ಲಿ ನಾನು ಉಳ್ಕಬೇಕು, ನಾನು ಇರ್ಬೇಕು, ಜೀವಂತವಾಗಿ ಇರ್ಬೇಕು ಅಂದ್ರೆ ಜನಗಳ ಪ್ರೀತಿ ಒಂದೇ ಸರ್. ಅದು ಬಿಟ್ರೆ ಇನ್ ಯಾವ್ದು ಇಲ್ಲ. ಖಂಡಿತ. ಯಾಕಂದ್ರೆ ಇವರು ನಿಮ್ ಬಾಸು ಅಂದ್ರೆ ನಮ್ಮ ಬಾಸು, ನಿಮ್ ಬಾಸು, ಎಲ್ಲರ ಬಾಸುನು ಇವತ್ತು ಅವ್ರು ಇಲ್ಲ. ಬಟ್ ಆದ್ರೂ ಇವತ್ತು ಈ ಮೊನ್ನೆ ಅಪ್ಪು ಸಿನಿಮಾ ರಿಲೀಸ್ ಆಯ್ತು, ಅಲ್ಲಿ ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುತ್ತೆ ವಿಡಿಯೋ. ಆ ಜನಸಾಗರನೇ ಬೇರೆ. ಯಾಕೆಂದ್ರೆ ಹಳೆ ಮೂವಿ. ಈಗ ನೋಡಿ, ಈಗಿನ ನೀವು ಹೊಸ ಸಿನಿಮಾಗಳು ಮಾಡಿರ್ತೀರಿ, ತುಂಬಾ ಜನ ಸಿನಿಮಾ ಮಾಡಿರ್ತಾರೆ. ಬಟ್ ಈಗ ಸಿನಿಮಾಗಳಿಗೆ ಜನನ ಕರ್ಸೋದು ತುಂಬಾ ಕಷ್ಟ ಅಂತ ಚಾಲೆಂಜ್ ಇದೆ ಅಂತಾರೆ. ಬಟ್ ಇವ್ರ ಸಿನಿಮಾಗೆ ಫುಲ್ ಥಿಯೇಟರ್ ಮೂವಿ ಟಿವಿಲಿ ಎಷ್ಟೋ ಸಲ ನೋಡಿದ್ದಾರೆ, ಆದ್ರೂ ಥಿಯೇಟರ್ಗಳು ಬಂದಿದ್ದಾರೆ ಅಂದ್ರೆ ಅವ್ರ ಸಂಪಾದನೆ ಮಾಡಿರೋದು ಸರ್. ಅವ್ರ ಪ್ರೀತಿ ಅದೇ ಹೇಳ್ತಿರೋದು ಸರ್. ಸೊ ಅವ್ರ ಅದಿನಲ್ಲೇ ಇದೀರಿ, ಅದೇ ತರ ಸಂಪಾದನೆ ಮಾಡಿ ಸರ್. ಹೇಳ್ತಿಲ್ಲ, ಅವರ ರೀಪ್ಲೇಸ್ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆ ಸ್ಥಾನಕ್ಕೆ ಯಾರು ಹೋಗಕ್ಕಾಗಲ್ಲ. ಅಪ್ಪು ಸರ್ ಒಬ್ರೆ, ನೀವು ಒಬ್ರೆ, ನಾನು ಒಬ್ನೇ, ಅಷ್ಟೇ ನಾನು ಹೇಳೋದು. ಎಲ್ರಿಗೂ ಅವರದೇ ಆದಂತ ಟ್ಯಾಲೆಂಟ್ ಇರುತ್ತೆ, ಅವರದೇ ಆದಂತ ಇದು ಮಾಡ್ತಾರೆ. ನಾನು ಬೇರೆಯವ್ರನ್ನ ಯಾವತ್ತೂ ನಾನು ಕಂಪೇರ್ ಮಾಡಕ್ ಹೋಗಲ್ಲ. ಬಟ್ ಅವ್ರಿಗೆ ನಾನು ಕೊಡೋ ಬೆಲೆನೇ ಬೇರೆ. ನಮ್ಮ ಮನೇಲಿ ಈಗಲೂ ಅವ್ರಿಗೊಂದು ಸ್ಥಾನ ಇದೆ. ಅವ್ರದ್ದೊಂದು ಫೋಟೋ ನಾನು ಈಗಲೂ ಇಟ್ಟಿದ್ದೀನಿ. ನಾನು ಮನೆಯಿಂದ ಹೋಗ್ಬೇಕಾದ್ರೆ ನಾನು ಅವ್ರನ್ನ ಗುರುಗಳ ತರ ನೋಡ್ತೀನಿ. ಇವಾಗ ದ್ರೋಣಾಚಾರ್ಯ ಏಕಲವ್ಯ ಇದ್ದಂಗೆ ಇವ್ರು ನನಗೆ ಡ್ಯಾನ್ಸ್ ಹೇಳ್ಕೊಟ್ಟಿಲ್ಲ, ಅವ್ರನ್ನ ನೋಡ್ಕೊಂಡು ನಾನು ಕಲ್ತಿದ್ದೀನಿ. ಸೇಮ್ ಟು ಸೇಮ್ ಇವ್ರು ನಂಗೆ ದ್ರೋಣಾಚಾರ್ಯ. ಇವಾಗ ನೀವು ಸ್ವಲ್ಪ ಪರ್ಸನಲ್ಗೆ ಕೈ ಹಾಕ್ತಾ ಇದ್ದೀನಿ, ಏನಿಲ್ಲ, ಒಂದು ಹೇಳ್ಬೋದಾ ಅಂದ್ರೆ ಒಂದು ಅಂದಾಜು ಹೇಳ್ಬೋದು. ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಹಾಕ್ತೀರಿ, ಮತ್ತೆ ರೀಲ್ಸ್ ಅಲ್ಲಿ ಹಾಕ್ತೀರಿ. ಕೆಲವರು ಏನು ತಮ್ಮನೇಲಿ ಹಾಕಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿ ಸಂಪಾದಿಸ್ತಾರೆ, ಲಕ್ಷಗಟ್ಟಲೆ ದುಡ್ಡು, ವರ್ಷಕ್ಕೆ ಅದೆಷ್ಟು ಆದಾಯ, ಈ ತರ ಎಲ್ಲ ಆಗ್ತಾರೆ. 100% ಎಷ್ಟು ನಿಜನೂ ಇದೆ, ಸುಳ್ಳು ಇದೆ ಸರ್. ನಿಜನೂ ಇದೆ, ಸುಳ್ಳು ಇದೆ. ಇವಾಗ ಒಂದು ಲೆಕ್ಕ ಸುಮ್ನೆ ಒಂದು ಹೇಳೋದಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಪರ್ಮನೆಂಟ್ ಇನ್ಕಮ್ ಅನ್ನೋದು ಇರಲ್ಲ ಸರ್. ಇವಾಗ ನೀವು ಅದರಲ್ಲೇ ಇದ್ದೀರಾ. ಈ ತಿಂಗಳು 50,000 ರೂಪಾಯಿ ದುಡಿದ್ರೆ ಮುಂದಿನ ತಿಂಗಳು 20,000 ರೂಪಾಯಿನೇ ದುಡಿಬಹುದು. ಅದ ಮುಂದಿನ ತಿಂಗಳು 1.5 ಲಕ್ಷ 2 ಲಕ್ಷನೂ ದುಡಿಬಹುದು. ವ್ಯೂಸ್ ಇವಾಗ ನಾನು ಏನು ಅದು ನನಗೆ ಗೊತ್ತಿದೆ. ನಿಮ್ ಬಗ್ಗೆ ಸ್ವಲ್ಪ ಅಂದ್ರೆ ಜನಗಳಿಗೆ ಎಷ್ಟು ನಮ್ಮ ಈಗ ನೀವು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದಿರಿ, ಸೊ ಆ ಪ್ರೀತಿ ಜೊತೆಗೆ ಫೈನಾನ್ಷಿಯಲಿ ಎಷ್ಟು ಅವರೇ ಕೊಡ್ತಾ ಇರೋದು.
ಜನರುಗಳು ನನ್ನ ವಿಡಿಯೋ ನೋಡೋದೇ ಇದ್ದಿದ್ರೆ ನಾನೊಂದು ಊಟನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಇವಾಗ ಏನೋ ಒಂದು ತುತ್ತು ತಿಂತಾ ಇದ್ದೀನಿ ಅಂದ್ರು ಅದು ಅವ್ರುಗಳು ಕೊಟ್ಟಿರೋ ಜನರುಗಳು ಕೊಟ್ಟಿರೋದು ಅಷ್ಟೇ ಸರ್. ನಾನು 1000 ರೂಪಾಯಿನೂ ದುಡ್ದಿದ್ದೀನಿ, 1,85,000 ತನಕನೂ ದುಡ್ದಿದ್ದೀನಿ. ಆದ್ರೆ ಪ್ರತಿ ತಿಂಗಳು ನನಗೆ ಬರಲ್ಲ. ಇದು ನಾನು ಫಸ್ಟೇ ಹೇಳ್ಬಿಡ್ತೀನಿ. ಪ್ರತಿಯೊಬ್ರು 2 ಲಕ್ಷನೂ ದುಡಿತಾರೆ, 3 ಲಕ್ಷನೂ ದುಡಿತಾರೆ, 5 ಲಕ್ಷನೂ ದುಡಿತಾರೆ. ಆದ್ರೆ ಪ್ರತಿ ತಿಂಗಳು ಅವ್ರುಗಳು ದುಡಿಯಲ್ಲ. ಯಾವ್ದೋ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ನೀವು ಹತ್ರ ಹೇಳಿದ್ರೆ ನೀವು 1.5 ಲಕ್ಷ ಬರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಜನ ಲೆಕ್ಕ ಹಾಕ್ಬಿಡ್ತಾರೆ 1.5 ಲಕ್ಷ. ಆತರ ಬೆಂಗಳೂರಲ್ಲಿ ಒಂದ್ ಸೈಟ್ ಮನೆ ಎಲ್ಲ ತಗೋಬಹುದು. ಸತ್ಯವಾಗ್ಲೂ ಇಲ್ಲ. ನಾನು ಹೇಳ್ತಾ ಇರೋದು 1,85,000 ತನಕನೂ ದುಡ್ದಿದ್ದೀನಿ ನಾನು. ಒಂದೊಂದ್ ತಿಂಗಳಲ್ಲಿ 10,000 ರೂಪಾಯಿ ಬಂದಿರೋದು ಇದೆ ನನಗೆ. ಅಷ್ಟೇ ನಾನು ಹೇಳೋದು. ಎಲ್ಲ ತಿಂಗಳು ನನಗೆ ದುಡ್ಡು ಬರಲ್ಲ. ಅಂದ್ರೆ ಒಟ್ಟಲ್ಲಿ ಫೈನಾನ್ಷಿಯಲ್ ಇವಾಗ ಓಕೆ. ಅಂದ್ರೆ ನೀವು ಮೊದಲು ನಿಮ್ಗೆ ಏನೆಲ್ಲ ಸ್ಟ್ರಗಲ್ ಬಂತು ಸರ್? ದೇವರು ಜನರು ಅನ್ನಕ್ಕಿಂತ ದೇವರು ನನ್ನ ಫಾಲೋವರ್ಸ್ ಗಳಿಂದ ನಾನು ಚೆನ್ನಾಗಿದ್ದೀನಿ. ಅಂದ್ರೆ ಒಂದು ಜೀವನಕ್ಕೆ ಏನ್ ಬೇಕೋ ಅದು ನಿಮಗೆ ಸಿಗ್ತಾ ಇದೆ. ಚೆನ್ನಾಗಿದ್ದೀನಿ. ನಾನು ಈವನ್ ಫ್ಯಾಮಿಲಿನೂ ಸಾಕ್ತಾ ಇದ್ದಾರೆ, ನಿಮ್ಮ ತಂದೆ ತಾಯಿ ಎಲ್ಲರಿಗೂ. ಸರ್ ನಮ್ಮ ತಂದೆ ತಾಯಿ ನನ್ನನ್ನು ಸಾಕ್ತಾರೆ ಸರ್. ನಾನು ಅವ್ರನ್ನ ಸಾಕಷ್ಟು ದೊಡ್ಡವನಲ್ಲ ಸರ್. ಹೇಳಿಲ್ಲ ಸರ್, ನಮ್ಮ ಅಪ್ಪನೇ ನನಗೆ ಇನ್ಸ್ಪಿರೇಷನ್, ನಮ್ಮ ಮಾವನೇ ನನಗೆ ಇನ್ಸ್ಪಿರೇಷನ್. ನಾನು ಈಗ ನಮ್ಮ ಮನೆಗೆ ಹೋದ್ರೆ, ನಮ್ಮ ಮಾವನ ಮನೆಗೆ ಹೋದ್ರೆ ನನ್ನ ಜೋಬಿಂದ ಒಂದೇ ₹1 ಅವ್ರು ಖರ್ಚು ಮಾಡ್ಸಲ್ಲ ಸರ್. ಈ ₹1 ಖರ್ಚು ಮಾಡ್ಸಲ್ಲ. ಈಗ ನಮ್ಮ ಮಾವ ಏನೋ ಒಂದು ತಗೊಬರಕ್ಕೆ ಹೇಳ್ತಾರೆ, ನಮ್ಮ ಅತ್ತೆ ಏನೋ ಒಂದು ತಗೊಬರಕ್ಕೆ ಹೇಳ್ತಾರೆ. ಸರಿ ತಗೊಬರ್ತೀನಿ ಅಂದ್ರೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಹೊತ್ತು ತಗೋಬಾ ನೀನ್ ದುಡ್ಡು ಕೊಟ್ಟು ತಗೊಬಂತು ಒಂದು ಮಾತು ಹೇಳಲ್ಲ. ನಾನೇ ಹೇಳ್ತೀನಿ ಸರ್ ತಗೊಬರ್ತೀನಿ ಬಿಡಿ, ಅಯ್ಯೋ ಅದ್ರಲ್ಲೇನಿದೆ ಅಂತೀನಿ, ಏನು ಬೇಡ ತಗೋ ಅಂತ ಕೊಡ್ತಾರೆ. ನಮ್ಮ ಅತ್ತೆನೋ ಅಯ್ಯೋ ದೇವ್ರೆ ಸರ್, ಅದೇ ಹೇಳ್ತಿಲ್ವಾ, ಏನೋ ಬೇರೆ ಲೆವೆಲ್ ಅದೃಷ್ಟ ಸರ್ ನಂದು. ತಂದೆ ತಾಯಿ ಪ್ರೀತಿನೇ ಬೇರೆ ತರ ಆದ್ರೆ ಅತ್ತೆ ಮಾವನ್ ಪ್ರೀತಿನೇ ಬೇರೆ ತರ. ನಮ್ಮ ಅತ್ತೆ ನನ್ನೊಬ್ಬ ಹೀರೋನೇ. ನಮ್ಮ ಅತ್ತೆ ನಮ್ ನೋಡೋದೇ ಹೀರೋ ತರ. ಅವ್ರಿಗೆ ಏನೋ ಒಂಥರ ಇಷ್ಟ ಅನ್ಕೊಂಡ್ರೆ